ಕಾತರ ಆಜುಹಾವಾ ಪುತ್ರ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾ. ಹರಿ ಓಂ. ಯದ್ರೂಪಂ ಯದಧಿಷ್ಠಾನಂ ಯತಸೃಷ್ಟಮಿದಂ ಜಗತ್ ಯತ್ಸಂಸ್ಥಂ ಯತ್ಪರಂ ಯಚ್ಚ ತತ್ತತ್ವಂ ವದ ತತ್ವತಃ ಅನ್ನೋದು ನಾರದರ ಪ್ರಶ್ನೆ. ಈ ಜಗತ್ತಿನ ಬಗೆಗೆ ಪೂರ್ಣವಾಗಿ ನಾನು ತಿಳ್ಕೊಳ್ಬೇಕು ಅಂತ, ಜಗದೀಶನ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಜಗತ್ತಿನ ಬಗ್ಗೆ ತಿಳ್ಕೊಂಡೇ ಇರಬೇಕು. ಜಗತ್ತಿನ ಬಗ್ಗೆ ತಿಳ್ಕೊಳ್ಳುವಾಗ ಜಗದೀಶನ ಬಗ್ಗೆ ಅರ್ಥ ಆಗಬೇಕು. ಎರಡೂ ಕೂಡ ಒಂದನ್ನೊಂದು ಬಿಟ್ಟಿರಲಾರದ ಘಟನೆ. ಜಗತ್ತಿನ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಪತ್ರಕರ್ತರಾಗಬೇಕು ಅಂತ ಅಭಿಪ್ರಾಯ ಅಲ್ಲ. ಜಗತ್ತಿನ ಅನವಶ್ಯಕವಾದ ಸಂಗತಿಗಳಲ್ಲೆಲ್ಲ ತಲೆ ಹಾಕುವುದು ಅಂತ ಅರ್ಥ ಅಲ್ಲ. ಮೂಲಭೂತವಾದ ಸಂಗತಿ, ಜಗತ್ತು ಹೇಗೆ ಸೃಷ್ಟಿಯಾಗಿದೆ, ಜಗತ್ತಿನ ಸ್ವರೂಪ ಏನು ಇತ್ಯಾದಿಗಳನ್ನು ಶಾಸ್ತ್ರದ ಮೂಲಕವೇ ತಿಳ್ಕೊಂಡ್ರೂ ಆಗತ್ತೆ. ಅದರಿಂದಾಗಿ ಜಗತ್ತಿನ ಬಗ್ಗೆ ಪ್ರಶ್ನೆ ಮಾಡಿದ್ರು. ಆಗ ಪ್ರಶ್ನೆ ಮಾಡುವಾಗ ಪೂರ್ವ ಪಕ್ಷದ ರೀತಿಯಲ್ಲಿ, ಅಪ್ಪ ನೀವೇ ಸರ್ವೋತ್ತಮರು, ಆದರೆ ನೀವು ಕೂಡ ಯಾರನ್ನೋ ಧ್ಯಾನ ಮಾಡ್ತೀರಾ, ನಮಗದು ಬಹಳ ದುಃಖ ಆಗತ್ತೆ. ಕಾರಣ ಏನು ಅಂದರೆ ನೀವು ಸರ್ವೋತ್ತಮ ಸರ್ವೋತ್ಕೃಷ್ಟ ಅಂತ ನಾವು ಅಂದ್ಕೊಂಡಿದ್ದೇವೆ. ನೀವು ತಪಸ್ಸು ಮಾಡ್ತೀರಾ, ನೀವು ಕೂಡ ಯಾರನ್ನೋ ಧ್ಯಾನ ಮಾಡ್ತೀರಾ, ಅಂದರೆ ನಿಮಗಿಂತ ಮಿಗಿಲಾಗಿ ಇನ್ನೊಬ್ಬ ಇದ್ದಾನೆ ಅಂತ ಆಯಿತು. ಅಥವಾ ನಮ್ಮನ್ನು ದಾರಿ ತಪ್ಪಿಸಲಿಕ್ಕಾಗಿ ಈ ತರಹ ಮಾಡ್ತಿರೋ, ನಿಮಗಿಂತ ಯಾರೂ ಸರ್ವೋತ್ತಮ ಇಲ್ಲ, ಆದರೆ ನಮ್ಮನ್ನು ದಾರಿ ತಪ್ಪಿಸ್ಲಿಕ್ಕಾಗಿ ಧ್ಯಾನ ಅನ್ನೋದನ್ನು ಮಾಡ್ತೀರಾ, ಇದನ್ನು ನಮಗೆ ಹೇಳಬೇಕು. ಬ್ರಹ್ಮೋವಾಚ. ಆಗ ಬ್ರಹ್ಮದೇವರು ಹೇಳಿದರು, ಸಮ್ಯಕ್ ಕಾರುಣಿಕಸ್ಯೇದಂ ವತ್ಸತೆ ವಿಚಿಕಿತ್ಸಿತಂ ಯದಹಂ ಚೋದಿತ ಸೌಮ್ಯ ಭಗವದ್ವೀರ್ಯ ದರ್ಶನೇ. ಸಮ್ಯಕ್ ಕಾರುಣಿಕಸ್ಯ, ಮಗು ನಿನಗೆ ಲೋಕದ ಮೇಲೆ ಬಹಳ ಕರುಣೆ ಇದೆ ಅಂತ ಇದರಿಂದ ಗೊತ್ತಾಗತ್ತೆ ಎಂದರು ಬ್ರಹ್ಮದೇವರು. ಪ್ರಶ್ನೆ ಕೇಳಿದ ನಾರದರಿಗೆ ಮೊದಲ ರಿಯಾಕ್ಷನ್ ಬ್ರಹ್ಮದೇವರದ್ದು ಹೀಗಿದೆ: ನೀನು ಜಗತ್ತಿನ ಮೇಲೆ ಬಹಳ ಕರುಣೆ ಉಳ್ಳವನಾಗಿದ್ದಿ ಅಂತ ನಮಗೆ ಗೊತ್ತಾಗ್ತಾ ಇದೆ. ಯಾಕೆ ಅಂದರೆ ಯದಹಂ ಚೋದಿತ ಸೌಮ್ಯ ಭಗವದ್ವೀರ್ಯ ದರ್ಶನೆ. ಸೌಮ್ಯ ಅಥವಾ ಸೌಮ್ಯ ಅಂತ ಹೇಳಿದರೆ ಚಂದ್ರನಂತೆ ಇರುವವ ಅಂತ. ಚಂದ್ರ ಯಾವ ರೀತಿ ತಂಬೆಳಕನ್ನು ಜಗತ್ತಿನ ಮೇಲೆ ಬೀರ್ತಾನೋ ಆ ರೀತಿ ಜನರಿಗೆ ಹಿತವಾಗುವಂತೆ, ಜನರು ಆನಂದ ಪಡುವಂತೆ ಯಾರ ವರ್ತನೆ ಇರುತ್ತೋ ಅವನು ಸೌಮ್ಯ. ಆ ಸೌಮ್ಯನೇ ಸೋಮವತ್ತು ವರ್ತತೆ ಇತಿ ಸೌಮ್ಯ. ಅದೇ ಸೌಮ್ಯ ಆಗಿದೆ ಅಂತ ನಮಗೆ ಪ್ರಾಚೀನ ನಿರ್ವಚನದಿಂದ ಗೊತ್ತಾಗುತ್ತೆ. ಅದರಿಂದ ಸೌಮ್ಯ, ಚಂದ್ರನಂತೆ ಇರುವವನೇ, ಭಗವದ್ವೀರ್ಯ ದರ್ಶನೇ ಚೋದಿತ. ನನಗೆ ನೀನು ಪ್ರಶ್ನೆ ಮಾಡಿದ್ದರಿಂದ ದೇವರ ಪರಾಕ್ರಮದ ಬಗ್ಗೆ ಹೇಳ್ತೇನೆ. ನಮ್ಮಿಬ್ಬರ ಸಂವಾದವನ್ನು ಚಿಂತಿಸುವವರು
ದೇವರ ಬಗ್ಗೆ ತಿಳಿತಾರೆ. ಅದರಿಂದ ಪ್ರಶ್ನೆ ಮಾಡಿದ ನೀನು ಕರುಣೆ ಉಳ್ಳವ. ಯಾಕೆಂದರೆ ಜನರಿಗೆ ಹೀಗೆ ಪ್ರಶ್ನೆ ಮಾಡಬೇಕು ಅಂತ ಕೂಡ ಗೊತ್ತಿರಲ್ಲ ಮುಂದಿನವರಿಗೆ. ನೀನು ಪ್ರಶ್ನೆ ಮಾಡಿದ್ದರಿಂದ ಆ ಜನರಿಗೊಂದು ಗೊತ್ತಾಯಿತು ಯಾವ ರೀತಿ ಪ್ರಶ್ನೆ ಕೇಳಬೇಕು, ಹೇಗೆ ಪ್ರಶ್ನೆ ಮಾಡಬೇಕು, ಪೂರ್ವ ಪಕ್ಷ ಹೇಗಿರಬೇಕು ಅಂತ. ಆಮೇಲೆ ನಿನಗೆ ಇದರಿಂದ ಗೊತ್ತಾಗಬೇಕಾಗಿಲ್ಲ, ನಿನಗೀಗಾಗಲೇ ಗೊತ್ತಾಗಿದೆ. ಅದರಿಂದಲೇ ನೀನು ಕಾರುಣಿಕ. ಕಾರಣ ಏನು ಅಂದರೆ, ನನಗೆ ಗೊತ್ತಾದರೂ ಜಗತ್ತಿನ ಜನರಿಗೆ ಗೊತ್ತಾಗುವಾಗ ನಾನು ಅಜ್ಞಾನಿಯಂತೆ ನಟಿಸಲೇಬೇಕು. ನಾನು ಅಜ್ಞಾನಿಯಂತೆ ನಟಿಸದಿದ್ದರೆ ಪ್ರಶ್ನೆ ಮಾಡೋದೇ ಅಸಂಗತ ಆಗಿಬಿಡುತ್ತೆ. ಜನ ನಾಳೆ ಏನಂತ ಅನ್ಕೋತಾರೆ, ನಾರದರಿಗೆ ಗೊತ್ತಿರಲಿಲ್ಲ ಅಂತ ಅಂದ್ಕೊಳ್ತಾರೆ. ಬಹಳ ಜನ ಭಾಗವತ ಓದುವಾಗ ನಾರದರಿಗೆ ಗೊತ್ತಿರಲಿಲ್ಲ ಅಂತಲೇ ಅಂದುಕೊಳ್ಳೋದು. ಯಾವಾಗ ನಾರದರಿಗೆ ಗೊತ್ತಿರಲಿಲ್ಲ ಅಂತ ಅಂದುಕೊಳ್ತಾರೆ ಆವಾಗ ನಿನಗೆ ಅನ್ನಿಸ್ಬೇಕು, ಛೇ ನನಗೆ ಜ್ಞಾನ ಇದೆ, ಇವರು ಜ್ಞಾನ ಇಲ್ಲ ಅಂತ ಅಂದ್ಕೋತಾ ಇದ್ದಾರೆ ಅಂತ. ನೀನು ನಿನ್ನ ಇಮೇಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಪುಡಿಗಳೆಲ್ಲ ಇಮೇಜ್ ಬಗ್ಗೆ ತಲೆ ಕೆಡಿಸ್ಕೋತಾರೆ. ನನ್ನ ಇಮೇಜು ಅವರ ದೃಷ್ಟಿಯಲ್ಲಿ ಏನಾಗಬೇಡ, ಅದರಿಂದಾಗಿ ನಾನು ಈ ರೀತಿ ಬಿಹೇವ್ ಮಾಡಬೇಕು ಅಂತ ಠೇಂಕಾರದಿಂದ ಕೂಡಿರ್ತಾರೆ. ಅಂಥದ್ದು ನೀನು ಯಾವುದರ ಬಗೆಗೂ ತಲೆ ಕೆಡಿಸಿಕೊಳ್ಳದೆ ಮುಂದುವರೆದಿದ್ದಿ. ಇದು ದೊಡ್ಡವರ ದೊಡ್ಡಸ್ತಿಕೆ. ಅವನಿಗೆ, ಕೃಷ್ಣನಿಗೆ ನೋಡಿ, ಇಮೇಜ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅವನು ರಾಜ ಅಲ್ಲ ಅಂತ ಹೇಳ್ತಾರೆ ಮುಂದೆ, ಆಮೇಲೆ ಸಾರಥಿ ಅಂತ ಹೇಳ್ತಾರೆ. ಅರ್ಜುನನೇ, ಕೃಷ್ಣ ನೀನು ಮೊದಲು ಇಳಿದು ಆಮೇಲೆ ನೀನು ರಥದ ಬಾಗಿಲು ತೆಗೆದು ಇದ್ದರೆ ನಾನು ಇಳಿಯೋದು ಅಂತಾನೆ. ಆಗ ನನ್ನ ಇಮೇಜ್ ಏನಾಗಬೇಡ ಅಂತ ಕೃಷ್ಣನೇ ತಲೆ ಕೆಡಿಸ್ಕೊಳ್ಳಿಲ್ಲ. ಕೃಷ್ಣನ ಭಕ್ತರು ಅಷ್ಟೇ, ಇಮೇಜ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು, ಲೋಕಕ್ಕೆ ತೋರೋದು ಬಹಳ ಸೊಗಸಾಗಿ ಇರಬೇಕು, ನಾವು ಒಳ್ಳೆ ಶೋ ಪೀಸ್ ಆಗಿ ಇರಬೇಕು ಅಂತ ಅವ್ರಿಗೊಮ್ಮೆನೂ ಅನಿಸೋದೇ ಇಲ್ಲ. ಅದೆಲ್ಲ ಬೇರೆಯವ್ರಿಗೆ ಬಿಟ್ಬಿಟ್ಟಿರ್ತಾರೆ ಅದನ್ನು. ಅದರಿಂದಾಗಿ ನಾರದರು ತಮ್ಮ ಇಮೇಜಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಪ್ರಶ್ನೆ ಮಾಡಿದರು. ಅದರಿಂದ ನಾರದರಿಗೆ ಬ್ರಹ್ಮದೇವರು ತುಂಬು ಹೃದಯದಿಂದ ಶ್ಲಾಘಿಸಿದರು. ಮಗು, ಬಹಳ ಕರುಣೆ ಉಳ್ಳವನಪ್ಪ ನೀನು. ದೇವರ ಪರಾಕ್ರಮದ ಬಗ್ಗೆ ನನ್ನ ಹತ್ರ ನೀನು ಪ್ರಶ್ನೆ ಕೇಳ್ತಾ ಇದ್ದಿ. ಆದರೆ ಒಂದು ವಿಚಾರ, ನಾನ್ ಋತಂಬತ ತಚ್ಚಾಪಿ ಯಥಾ ಮಾಂ ಪ್ರಬ್ರವೀಷಿ ಭೋ ಅವಿಜ್ಞಾಯ ಪರಂ ಮತ್ತ ಏತಾವತ್ವಂ ಯತೋ ಹಿ ಮೇ. ಈ ಶ್ಲೋಕ ನಮ್ಗೆ ಅರ್ಥ ಆಗೋದೇ ಬೇರೆ. ನೀನು ಹೇಳಿದ್ದು ಸುಳ್ಳೇನಲ್ಲ ಅಂದರೆ ಬ್ರಹ್ಮದೇವರು ಸರ್ವಜ್ಞರು, ಬ್ರಹ್ಮದೇವರು ಸರ್ವೋತ್ತಮರು ಅಂತ ಅರ್ಥ ಆಗೋಗುತ್ತೆ. ಅಂದರೆ ನಾರದರು ಏನು ಪೂರ್ವಪಕ್ಷ ಮಾಡಿದ್ದಾರೆ, ಆ ಪೂರ್ವಪಕ್ಷವನ್ನು ಕೇಳಿದ ಮೇಲೆ ಬ್ರಹ್ಮದೇವರ ಮಾತು ಇದು, ನೀನು ಹೇಳಿದ್ದು ಏನು ಸುಳ್ಳಲ್ಲ, ನೀನು ಹೇಳಿದ್ದು ಸತ್ಯವೇ. ಹೆಂಗಾಗತ್ತೆ? ತಮಗಿಂತ ಉತ್ತಮನಾದವನನ್ನು ಧ್ಯಾನ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು, ಅದೂ ಸತ್ಯ. ದೇವರ ಪರಾಕ್ರಮವನ್ನು ಕುರಿತು ನಾನು ಹೇಳ್ತೇನೆ, ಅದೂ ಸತ್ಯ. ಎರಡು ಸತ್ಯ ಹೇಗಾಗತ್ತೆ? ಬಹಳ ಜನ ತಲೆ ಕೆಡಿಸ್ಕೊಂಡ್ರು ಈ ಶ್ಲೋಕಕ್ಕೆ. ಅದಕ್ಕೆ ಮಧ್ವಾಚಾರ್ಯರು ಒಂದೇ ಮಾತು ಹೇಳಿದ್ರು, ನಾನ್ ಋತಮಿತ್ಯಾಕ್ಷೇಪ ಅಂತ. ಶ್ಲೋಕ ಅವಾಗೆಲ್ಲ ಪ್ರಶ್ನೆ ಚಿಹ್ನೆ ಅವೆಲ್ಲ ಇರಲಿಲ್ಲ. ನಾವು ಕಂಟೆಕ್ಸ್ಟಿನಿಂದ ಊಹಿಸಿ ಪ್ರಶ್ನೆ ಚಿಹ್ನೆ ಮೊದಲಾದವುಗಳನ್ನೆಲ್ಲ ನಾವು ಬಳಸಬೇಕು. ಅವಾಗ ಪ್ರಶ್ನೆ, ಫುಲ್ ಸ್ಟಾಪು, ಕೋಮ ಯಾವುದೂ ಇರಲಿಲ್ಲ. ಸೀದಾ ಬರ್ಕೊಂಡು ಹೋಗೋದು. ನೀವು ಹಳೆ ತಾಡವಾಲೆ ನೋಡಿ, ಪಾದ ವಿಭಾಗವೇ ಇರಲ್ಲ, ಸೀದಾ ಬರ್ಕೊಂಡು ಹೋಗ್ತಾ ಇರೋದೆ. ನಂಬರ್ ರಿಂಗ್ ಇರಲ್ಲ. ಶ್ಲೋಕಕ್ಕೆ ಇಂತಹ ನಂಬರ್ ಅಂತಿಲ್ಲ. ನೀವು ಹಳೆ ತಾಡವಾಲೆ ನೋಡಿದ್ರೆ ಗೊತ್ತಾಗತ್ತೆ. ಶ್ಲೋಕಕ್ಕೆ ನಂಬರ್ ಇರಲ್ಲ. ಪುಟಗಳಿಗೆ ನಂಬರ್ ಹೆಂಗೆ ಗೊತ್ತಾ? ಕ, ಕಾ, ಕಿ, ಕೂ, ಈ ರೀತಿ ಎಲ್ಲ ಅಕ್ಷರಗಳು ಬಂದ್ಬಿಡ್ತವೆ. ಎಲ್ಲ ಕಾಗುಣಿತ ಬರುತ್ತೆ. ಆಮೇಲೆ ಎಲ್ಲ ಆದಮೇಲೆ ಕ, ಕಾ, ಕಕಿ, ಕಕೂ, ಕಕೂ, ಕಕೇ, ಈ ರೀತಿ ಇದೆ. ಅದರಿಂದ ನಂಬರಿಂಗು ವ್ಯತ್ಯಾಸ ಇರ್ತಾ ಇತ್ತು. ಶ್ಲೋಕಕ್ಕೆ ನಂಬರಿಂಗ್ ಇರ್ತಿರಲಿಲ್ಲ. ಇರಲಿ, ಬೇಕಾದಷ್ಟು ಈ ತರಹದ
ಬರಹಗಳು. ಅದರಿಂದಾಗಿ ಬರೀಬೇಕಾದ್ರೆ ಇದನ್ನು ಕ್ವಶ್ಚನ್ನು ಅಂತ ಹೇಳಿ ಬರಿತಾ ಇರಲಿಲ್ಲ. ಅದೆಲ್ಲ ಇತ್ತೀಚೆಗೆ ಬಂದದ್ದು. ಒಂದೊಮ್ಮೆ ಆ ಕ್ವಶ್ಚನಿಂಗು, ಇನ್ವರ್ಟೆಡ್ ಕಾಮ, ಅಫಾಸ್ಟ್ರಫಿ, ಪೂರ್ಣ ವಿರಾಮ, ಫುಲ್ ಸ್ಟಾಪ್ ಅವೆಲ್ಲ ಇದ್ಬಿಟ್ಟಿದ್ದಿದ್ರೆ ವ್ಯಾಸತೀರ್ಥರು ಇನ್ನೂ ಬಹಳ ಹೇಳ್ತಾ ಇದ್ರು ಏನೋ. ಅವ್ರ ಕಾಲದಲ್ಲಿ ಅದು ಯಾವುದೂ ಇರಲಿಲ್ಲ, ಮೊನ್ನೆ ತನಕ ಇರಲಿಲ್ಲ. ಆಮೇಲೆ ಬರಹ ಅಂತನ್ನೋದು ಯಾವಾಗ ಮುಖ್ಯ ಆಯಿತೋ ಆವಾಗ ಬಂದ ಆವಿಷ್ಕಾರಗಳಿವೆಲ್ಲ. ನಾನು ಯಾಕೆ ಹೇಳಿದೆ ಅಂತಂದರೆ, ಮಧ್ವಾಚಾರ್ಯರದ್ದು ಒಂದು ಪದ ಇದೆ ಭಾಷ್ಯ, ನಾನೃತಮಿತ್ಯಾಕ್ಷೇಪ, ಇದು ಆಕ್ಷೇಪ. ನಾನೃತಂಬತ, ನೀನು ಹೇಳ್ತಾ ಇರೋದು ಸುಳ್ಳಲ್ವಾ? ಏನು ಸುಳ್ಳು? ನಿಮಗಿಂತ ಉತ್ತಮರಿದ್ದಾರೆ ಅಂತ ನಾನು ಅಂದುಕೊಂಡಿಲ್ಲ ಅಂತ ನೀನು ಹೇಳ್ತಾ ಇರೋದೇನಿದೆ ಅದು ಸುಳ್ಳಲ್ವಾ? ನಿನಗೆ ಗೊತ್ತಲ್ವಾ ನನಗಿಂತ ಉತ್ತಮನಾದವ ನಾರಾಯಣ ಇದ್ದಾನೆ ಅನ್ನೋದು ನಿನಗೆ ಗೊತ್ತಲ್ವಾ ಅಂತ. ನಾನೃತಂಬತ ತಚ್ಚಾಪಿ ಯಥಾ ಮಾಂ ಪ್ರಬ್ರವೀಷಿ ಭೋ, ನೀನು ಹೇಳುವ ಹಾಗೆ ನಿನಗೆ ಗೊತ್ತಿಲ್ಲ ಅಂತಲ್ಲ, ನಿನಗೆ ಗೊತ್ತಿದೆ ಅಲ್ವಾ. ಅವಿಜ್ಞಾಯ ಪರಮ್ಮತ್ತಃ ಏತಾವತ್ವಂ ಯತೋ ಹಿ ಮೇ, ನನಗಿಂತ ಮಿಗಿಲಾದ ನಾರಾಯಣನನ್ನು ತಿಳಿಯದೆ ಇಷ್ಟು ಜ್ಞಾನಿಯಾಗಿರ್ತೀಯ ನೀನು. ಅದರಿಂದ ನೀನು ಕೇವಲ ಕರುಣೆಯಿಂದ ಹೇಳಿದ್ದಪ್ಪ. ಏನ ಸ್ವರೋಚಿಷಾ ವಿಶ್ವಂ ರೋಚಿತಂ ರೋಚಯಾಮ್ಯಹಂ ಯಥಾರ್ಕೋಗ್ನಿರ್ ಯಥಾ ಸೋಮೋ ಯಥಾರ್ಕ್ಷಗ್ರಹ ತಾರಕಾಃ. ನಿಜವಾಗಿಯೂ ದೇವರು ಇದನ್ನು ಹೊಳೆಯಿಸಿದ್ದು, ಅವನು ತೋರಿದ ಬೆಳಕನ್ನು ನಾನು ಬೀರ್ತಾ ಇದ್ದೇನೆ. ಯಾವ ರೀತಿ ಸೂರ್ಯ ಈ ಜಗತ್ತಿಗೆ ಬೆಳಕು ಕೊಡ್ತಾ ಇದ್ದಾನೆ, ಸೂರ್ಯನಿಗೆ ಬೆಳಕು ಕೊಡುವವ ಒಬ್ಬ ಇದ್ದಾನೆ. ಅಗ್ನಿ ಸೂರ್ಯನಿಲ್ಲದಾಗ ಬೆಳಗುತ್ತಾನೆ, ಅವನಿಗೆ ಬೆಳಕು ಕೊಡುವವ ಒಬ್ಬ ಇದ್ದಾನೆ. ಅಗಾಧವಾದ ಕತ್ತಲನ್ನು ಓಡಿಸ್ತಾ ತಂಪು ಬೆಳಕನ್ನು ಒಬ್ಬ ಕೊಡ್ತಾನೆ, ತಂಬೆಳಕನ್ನು ಅವನೇ ಚಂದ್ರ. ಅವನು ಬೆಳಗುತ್ತಾನೆ ಅವನ ಒಳಗಡೆ ಇರುವ ದೇವರು ಕೊಟ್ಟ ಶಕ್ತಿಯಿಂದ. ಹೇಗೆ ನಕ್ಷತ್ರಗಳು, ಹೇಗೆ ತಾರಕೆಗಳು, ಅವುಗಳೆಲ್ಲ ಒಳಗಡೆ ಇರುವ ದೇವರು ಕೊಟ್ಟ ಶಕ್ತಿಯಿಂದ ಜಗತ್ತನ್ನು ಬೆಳಗುತ್ತವೆ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ಧೀಮಹಿ ಯನ್ಮಾಯಯಾ ದುರ್ಜಯಯ ಪ್ರಬ್ರವಂತಿ ಜಗದ್ಗುರುಂ ಮಾಂ ಬ್ರುವಂತಿ ಜಗದ್ಗುರುಂ. ನಮಸ್ತಸ್ಮೈ ಭಗವತೆ, ಆ ವಾಸುದೇವ ಪರಮಾತ್ಮನಿಗೆ ನಮಸ್ಕಾರ, ಅವನನ್ನೇ ಧ್ಯಾನ ಮಾಡ್ತೇವೆ. ಯನ್ಮಾಯಯ ದುರ್ಜಯಯ, ದೇವರ ಅತ್ಯದ್ಭುತವಾದ ಶಕ್ತಿಯಿಂದ ಯಾವುದೋ ಒಂದು ಮಯಕಕ್ಕೆ ಒಳಗಾಗಿ ನನ್ನನ್ನು ಜಗದ್ಗುರು ಅಂತ ಎಲ್ಲ ಅಂದುಕೊಂಡಿದ್ದಾರೆ. ಜನರಿಗೆ ಈ ಭ್ರಮೆ ಮೂಡಲಿಕ್ಕೆ ಕಾರಣ ದೇವರ ಶಕ್ತಿ. ಅದರಿಂದ ಯನ್ಮಾಯಯ ದುರ್ಜಯಯ ಮಾಂ ಬ್ರುವಂತಿ ಜಗದ್ಗುರುಂ. ಮುಖ್ಯ ಮಾಯಾ ಹರೇ ಶಕ್ತಿ ಅಮುಖ್ಯ ಪ್ರಕೃತಿರ್ಮತ ಅಥಾ ಮುಖ್ಯತಮಾ ಚೈವ ಮಯಾದೀನಾಂ ಪ್ರಕೀರ್ತಿತ ಅಂತ ಆಚಾರ್ಯರು ಒಂದು ಉಲ್ಲೇಖವನ್ನು ಕೊಡ್ತಾರೆ. ಮುಖ್ಯವಾಗಿ ಮಾಯೆ ಅಂದರೆ ಪರಮಾತ್ಮನ ಶಕ್ತಿ, ಅದಾದ ಮೇಲೆ ಲಕ್ಷ್ಮೀದೇವಿಯ ಶಕ್ತಿ, ಅದಾದ ಮೇಲೆ ಮುಖ್ಯವಾಗಿ ಮಯಾದಿಗಳು ಕಂಡುಹಿಡಿದ ವಿದ್ಯೆ. ಮಯ ಕಂಡುಹಿಡಿದದ್ದರಿಂದ ಮಾಯ, ದಟ್ ಈಸ್ ಮಾಯಾ ಬಿಕಾಸ್ ಇಟ್ ಈಸ್ ಇನ್ವೆಂಟೆಡ್ ಬೈ ಮಯ. ಅದರಿಂದಾಗಿ ಮಾಯ ಅಂತ. ನಮಗೆ ಈ ಮೂರನೇ ಅರ್ಥವೇ ಬಹಳ ಪರಿಚಿತ, ಪ್ರಚಲಿತ. ಅದರಿಂದಾಗಿ ಆಚಾರ್ಯರು ಹೇಳಿದ್ರು ಮಾಯಾ ಅನ್ನೋದಕ್ಕೆ ದೇವರ ಶಕ್ತಿ ಅಂತ ಅರ್ಥ. ಈಗ ಅರ್ಥ ಆಯಿತು. ದುರ್ಜಯಯ ಮಾಯಯ, ದೇವರ ಅತ್ಯದ್ಭುತವಾದ ಮೋಹಕ ಶಕ್ತಿಯಿಂದಾಗಿ ಪೂರ್ತಿ ಕಣ್ಣು ಕಾಣದೆ ಜನರು ಎಲ್ಲರೂ ಕೂಡ ನನ್ನನ್ನು ಜಗದ್ಗುರು ಅಂತ ಅಂದುಕೊಳ್ತಾರೆ. ವಿಲಜ್ಜಮಾನಯಾಯಸ್ಯ ಸ್ಥಾತುಮೀಕ್ಷಾಪಥೇ ಮುಯಾ ವಿಮೋಹಿತಾ ವಿಕಥಂತೆ ಮಮಾಹಮಿತಿ ದುರ್ಧಿಯಃ. ಯಾರು ದೇವರಿಗೆ ಎದುರು ಮುಖ ಮಾಡ್ತಾರೆ ಅವರಿಗೆ ಮಾಯ ಕಾಡುವುದಿಲ್ಲ.
ಯಾರು ದೇವರಿಗೆ ಬೆನ್ನು ಹಾಕ್ತಾರೆ ಆಗ ಮಾಯೆ ಅವರನ್ನು ಆವರಿಸುತ್ತೆ. ನನ್ನನ್ನು ಜಗದ್ಗುರು ಅಂತ ಹೇಳ್ತಾರೆ. ನನ್ನದು ಅಂತ ಅಂದ್ಕೊಳ್ತಾರೆ ಈ ಪ್ರಪಂಚ. ನಾನೇ ಈ ಪ್ರಪಂಚಕ್ಕೆ ಎಲ್ಲವೂ ಅಂತ ಅಂದುಕೊಳ್ತಾರೆ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವಯೇವ ಚ ವಾಸುದೇವಾತ್ ಪರೋ ಬ್ರಹ್ಮನ್ ನ ಚಾನ್ಯೋರ್ಥೋಸ್ತಿ ತಾತ್ವತಃ. ನೋಡಿ, ಜಗತ್ತಿನಲ್ಲಿ ಇರುವ ಪದಾರ್ಥಗಳು ಒಂದು ದ್ರವ್ಯ. ಮಣ್ಣು, ನೀರು, ಬೆಂಕಿ, ಅದರಿಂದ ಆಗಿರುವಂತಹ ಜಗತ್ತಿನ ಸಮಸ್ತ ಪದಾರ್ಥಗಳು ದ್ರವ್ಯ. ಕರ್ಮ ಅಂದರೆ ಈ ದ್ರವ್ಯವನ್ನು ಆಧರಿಸಿ ನಾವು ನಮ್ಮ ದೇಹದ ಪೋಷಣೆಗಾಗಿ ಮಾಡಿಕೊಂಡ ಕರ್ಮಗಳು. ಆಮೇಲೆ ಕಾಲ, ಈ ದ್ರವ್ಯ ಮತ್ತು ಕರ್ಮ ಇವುಗಳಿಗೆ ಜಾಗ ಕೊಡ್ತಾ ಇವುಗಳು ಪರಸ್ಪರರನ್ನು ಉಪಯೋಗಿಸಿಕೊಳ್ಳುವಂತೆ ಮಾಡುವ ಒಂದು ಕಾಲ ಅಂತ ಒಂದಿದೆ. ಆಮೇಲೆ ಈ ಜಡದ ಸ್ವಭಾವ ಮತ್ತು ಜೀವ, ಇವೆಲ್ಲವೂ ಕೂಡ ದೇವರ ಅಣತಿಗೆ ಒಳಪಟ್ಟಿದೆ. ವಾಸುದೇವಾತ್ ಪರೋಬ್ರಹ್ಮನ್, ಇಂತಹ ಪರಮಾತ್ಮನಿಂದ ಪರಹ ಮಿಗಿಲೆನಿಸಿದ ಅನ್ಯ ಅರ್ಥ ಇನ್ನೊಂದು ವಸ್ತು ನಾಸ್ತಿ ಇಲ್ಲ. ಇದು ತಾತ್ವತಃ ಎಲ್ಲ ತತ್ವಗಳನ್ನು ನಿಯಂತ್ರಿಸುವ ಶಕ್ತಿ. ಅದು ಬಿಟ್ಟು ಬೇರೆ ಇನ್ನೊಂದು ವಸ್ತು ಇಲ್ಲ. ಅದನ್ನು ಹೇಳಿದ್ರು ಪರಹ ಅಧಿಕ ಅಂತ. ತಾತ್ವತಃ ಅಂತ ಅದರಂತೆ ಇರುವ ಇನ್ನೊಂದು ವಸ್ತು ಇಲ್ಲ. ತದ್ವದೇವ ಸ್ಥಿತಂ ಯತ್ತು ತಾತ್ವತಂ ತತ್ ಪ್ರಚಕ್ಷತೆ ಇತಿ ಕೌರ್ಮೇ ಅಂದರು ಆಚಾರ್ಯರು. ತಾತ್ವತಃ ಅಂದರೆ ಏನು? ಅದರಂತೆ ಇರುವ ಇನ್ನೊಂದು ವಸ್ತು ಅಂತ. ಅಂದರೆ ವಾಸುದೇವಾತ್ ಪರಹ, ಮಿಗಿಲಾದವ ಇಲ್ಲ. ತಾತ್ವತಃ ನಾಸ್ತಿ, ಅದರಂತೆ ಇರುವ ಇನ್ನೊಂದು ವಸ್ತು ಇಲ್ಲ. ಅದರಿಂದ ನಾರಾಯಣ ಪರಾ ವೇದಾ ದೇವಾ ನಾರಾಯಣಾಂಗಜಾ ನಾರಾಯಣ ಪರಾ ಲೋಕಾ ನಾರಾಯಣ ಪರಾ ಮಖಾ ನಾರಾಯಣ ಪರೋ ಯೋಗ ನಾರಾಯಣ ಪರಂ ತಪಃ ನಾರಾಯಣ ಪರಂ ಜ್ಞಾನಂ ನಾರಾಯಣ ಪರಾಗತಿ ಅಂದರು. ನಾರಾಯಣ ಪರಾ ವೇದ, ವೇದಗಳಲ್ಲಿರುವ ಅತ್ಯಂತ ಮುಖ್ಯವಾದ ಪ್ರತಿಪಾದ್ಯ ವಸ್ತು ನಾರಾಯಣ. ಅದರಿಂದಾಗಿ ನಾರಾಯಣ ಪರಾ ವೇದಾಹ. ದೇವ ನಾರಾಯಣಾಂಗಜಾಹ, ದೇವತೆಗಳೆಲ್ಲ ನಾರಾಯಣನ ಅಂಗಾಂಗಗಳಿಂದ ಹುಟ್ಟಿದವರು. ನಾರಾಯಣ ಪರಾ ಲೋಕಾಹ, ಎಲ್ಲ ಲೋಕಗಳು ನಾರಾಯಣನನ್ನು ಅಧಿಕವನ್ನಾಗಿ ಹೊಂದಿದೆ. ನಾರಾಯಣನೇ ಅವುಗಳ ಪೂರಕ, ಪ್ರೇರಕ, ಕಾರಕ, ಉದ್ದೇಶ ಎಲ್ಲವೂ ಕೂಡ. ಈ ನಾರಾಯಣ ಪರಾಹ ಲೋಕಾಹ ಅನ್ನೋದು 5ನೇ ಸ್ಕಂಧದಲ್ಲಿ ದೇವರು ಯಾವ ಯಾವ ಲೋಕಗಳಲ್ಲಿ ಯಾವ ಯಾವ ರೂಪದಿಂದ ಇದ್ದಾನೆ, ಯಾರ್ಯಾರು ಅವನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ನಾರಾಯಣ ಪರಾಮಖಾ, ಎಲ್ಲ ಯಜ್ಞಗಳು ಕೂಡ ನಾರಾಯಣನನ್ನು ಉದ್ದೇಶವಾಗಿಟ್ಟುಕೊಂಡಿವೆ. ನೀವು ಯಾವುದೇ ಹೋಮಾದಿಗಳನ್ನು ನೋಡಿ, ಅದರಲ್ಲಿ ಒಂದು ಮುಖ್ಯ, ನಾರಾಯಣ ಪ್ರತಿಪಾದ್ಯನಿದ್ದಾನೆ. ನಾರಾಯಣ ಪರೋ ಯೋಗ, ನಾರಾಯಣ ಪರಹ. ಯೋಗ ಅಂದರೆ ಉಪಾಯ, ಭಕ್ತಿಯೋಗ, ಜ್ಞಾನಯೋಗ ಅಂತ ಏನಿದೆ ಅದಕ್ಕೆ ನಾರಾಯಣನೇ ಗುರಿ. ನಾರಾಯಣ ಪರಂ ತಪಃ, ಎಲ್ಲ ಜ್ಞಾನಿಗಳ ಆಲೋಚನೆ ಏನಿದೆ ನಾರಾಯಣನನ್ನೇ ಉದ್ದೇಶವಾಗಿಟ್ಟುಕೊಂಡಿವೆ. ನಾರಾಯಣ ಪರಂ ಜ್ಞಾನಂ, ಎಲ್ಲ ಜ್ಞಾನವೂ ಕೂಡ ನಾರಾಯಣನನ್ನು ಮಿಗಿಲಾಗಿ ಹೊಂದುವುದರತ್ತ ಇದೆ. ನಾರಾಯಣ ಪರಾಗತಿ, ನಾರಾಯಣನನ್ನು ಎಲ್ಲ ದಾರಿಗಳೂ ಸೇರುತ್ತವೆ. ಅಂದರೆ ಎಲ್ಲ ದಾರಿಗಳ ಗುರಿ ನಾರಾಯಣ. ಇದನ್ನು ಮಧ್ವರು ತಾತ್ಪರ್ಯದಲ್ಲಿ ಚೆನ್ನಾಗಿ ಹೇಳ್ತಾರೆ. ವೇದ ಪ್ರತಿಪಾದ್ಯೇಷು ಸಪರಹ ಇತ್ಯಾದಿ. ವೇದ ಪ್ರತಿಪಾದ್ಯವಾದ ಪದಾರ್ಥ ಬೇಕಾದಷ್ಟುಂಟು, ಆದರೆ ಅದರಲ್ಲಿ ಮಿಗಿಲು ಯಾರು? ಪರ ಅಂದರೆ ಮಿಗಿಲು. ಅದನ್ನು ವಾರಾಹದಲ್ಲಿ ಇನ್ನೂ ಸ್ತೋತ್ರ ಮಾಡಿದ್ದಾರೆ ದೇವರನ್ನು ಹೀಗೆ.
ಗಮ್ಯೇಜ್ಯ ಜ್ಞೇಯ ವಾಚ್ಯೇಷು ಯೋಜ್ಯೇಷು ಚ ಪರೋಹರಿ ತಪಸಾ ಪೂಜ್ಯಮಾನಾನಾಂ ಸರ್ವಲೋಕೇಭ್ಯ ಏವ ಚ ಇತಿ ವಾರಾಹೇ. ನೋಡಿ, ಗಮ್ಯ ಗುರಿ, ಪೂಜ್ಯ ಇಜ್ಜ ಅಂದರೆ ಪೂಜ್ಯ, ಜ್ಞೇಯ ಅಂದರೆ ತಿಳಿಯಬೇಕಾದದ್ದು, ವಾಚ್ಯ ಅಂದರೆ ಹೇಳಬೇಕಾದದ್ದು, ಯೋಗಕ್ಕೆ ಗುರಿ ಇರುವವರು ಯೋಜ್ಯ. ಇವುಗಳೆಲ್ಲದರಲ್ಲಿ ದೇವರು ಮಿಗಿಲು ಅಂತ ಒಂದೇ ಮಾತಿನಲ್ಲಿ ನಿರೂಪಣೆ ಮಾಡಿದ್ದು. ತಸ್ಯಾಪಿ ದ್ರಷ್ಟುರೀಶಸ್ಯ ಕೂಟಸ್ಥಸ್ಯಾಖಿಲಾತ್ಮನಃ ಸೃಜ್ಯಂ ಸೃಜೋಮಿ ಸೃಷ್ಟೋಹಂ ಈಕ್ಷಯೈವಾಭಿಚೋದಿತಃ. ಆ ರೀತಿಯ ಜಗತ್ತಿನ ಎಲ್ಲವನ್ನ ತಟಸ್ಥವಾಗಿ ನೋಡಬಲ್ಲ ಅಖಿಲಾತ್ಮನಃ ಅಂತರ್ಯಾಮಿಯಾದ, ಕೂಟಸ್ಥಸ್ಯ ನಿರ್ವಿಕಾರನಾದ ದೇವರಿಗೆ ಅವನ ಪ್ರೇರಣೆಗೆ ಸಿಲುಕಿ ನಾನು ಸೃಷ್ಟಿ ಮಾಡಬೇಕಾದದ್ದನ್ನು ಸೃಷ್ಟಿ ಮಾಡ್ತೇನೆ. ಸತ್ವಂ ರಜಸ್ತಮ ಇತಿ ನಿರ್ಗುಣಸ್ಯ ಗುಣಾಸ್ತ್ರಯಃ ಸ್ಥಿತಿಸರ್ಗ ನಿರೋಧೇಷು ಗೃಹೀತ ಮಾಯಯಾ ವಿಭೋ. ಸತ್ವ, ರಜಸ್ಸು, ತಮಸ್ಸು ಇದು ಮೂರು ಗುಣಗಳು. ದೇವರಿಗೆ ಇದು ತಟ್ಟುವುದಿಲ್ಲ. ಇದನ್ನು ದೇವರು ಇದರಿಂದ ನಿಯಂತ್ರಿತನಾಗೋದಿಲ್ಲ. ಸ್ಥಿತಿ ಸರ್ಗ ನಿರೋಧೇಷು, ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಮಾಯಯಾ ಗೃಹೀತ, ಅವನ ಇಚ್ಛೆಯಂತೆ ಅವನು ಉಪಯೋಗಿಸುತ್ತಾನೆ. ಯುಗಪತ್ ಕ್ರಮಶೋವ ಇತ್ಯಸ್ಯ ಪರಿಹಾರ ಸತ್ವಂ ರಜಸ್ತಮ ಇತಿ. ದೇವರು ಸೃಷ್ಟಿ ಮಾಡಬೇಕಾದ್ರೆ ಆಲ್ ಆಫ್ ಎ ಸಡನ್ ಸೃಷ್ಟಿ ಮಾಡಲ್ಲ. ಹೌದು, ಅಂದರೆ ಅದಕ್ಕೆ ಬಹಳ ಟೈಮ್ ತಗೊಳ್ತಾನೆ. 10 ದೇವಮಾನಗಳ ಕಾಲ ಈ ಪ್ರಪಂಚವನ್ನು ಸೃಷ್ಟಿ ಮಾಡಲಿಕ್ಕೆ ತಗೊಳ್ತಾನೆ. ಬ್ರಹ್ಮಾಂಡದ ಬಾಲ್ಯ ಇದೆ, ಬ್ರಹ್ಮಾಂಡದ ಶೈಶವ ಇದೆ, ಬ್ರಹ್ಮಾಂಡದ ತಾರುಣ್ಯ ಇದೆ, ಬ್ರಹ್ಮಾಂಡದ ವಾರ್ಧಕ್ಯ ಇದೆ. ಒಂದು ಊರಿನ ಬಾಲ್ಯ ಇರುತ್ತೆ, ಒಂದು ಊರಿನ ಶೈಶವ ಇರುತ್ತೆ, ಒಂದು ಊರಿನ ತಾರುಣ್ಯ ಇರುತ್ತೆ, ಒಂದು ಊರಿನ ಮುಪ್ಪು ಇರುತ್ತೆ, ಒಂದು ಊರಿನ ನಾಶ ಆಗತ್ತೆ. ಅದೇ ರೀತಿ ಬ್ರಹ್ಮಾಂಡದ್ದು ಕೂಡ ಇದು ದೇವರು ಇಚ್ಛಾಪೂರ್ವಕವಾಗಿ ರಜೋಗುಣವನ್ನು ಮೊದಲು ತಂದು ಸತ್ವಗುಣದಿಂದ ಪಾಲನೆ ಮಾಡಿ ತಮೋಗುಣದಿಂದ ನಾಶ ಮಾಡ್ತಾ ಮತ್ತೆ ಹುಟ್ಟುವಂತೆ ಮಾಡ್ತಾನೆ. ಹೀಗೆ ಊರಿಗೆ ಹೇಗೋ ಹಾಗೆ ಕಡೆಗೆ ಊರೆಲ್ಲ ನಾಶ ಆಗಿ ಕಾಡಾಗತ್ತೆ. ಆ ಕಾಡು ಎಷ್ಟೋ ದಿವಸಗಳ ನಂತರ ಮತ್ತೆ ನಾಡಾಗತ್ತೆ. ಯುಗಪತ್ ಕ್ರಮಶೋಪಿ ವಾ ಇತ್ಯಸ್ಯ ಪರಿಹಾರ. ಇದನ್ನು ಯಾವ ರೀತಿ ತಗೊಳ್ತಾನೆ ದೇವರು? ಒಟ್ಟಿಗೆಯೋ ಕ್ರಮವಾಗಿಯೋ? ಅದಕ್ಕೆ ಹೇಳಿದ್ದು ಸತ್ವಂ ರಜಸ್ತಮ ಇತಿ. ನಿತ್ಯಂ ಗೃಹೀತ ಸತ್ವಾದ್ಯಾಹ ಸ್ಥಿತ್ಯಾದಿಷು ವಿಶೇಷತಃ ಯುಗಪತ್ ಕ್ರಮಶಶ್ಚೈವ ಗೃಹ್ಣಾತಿ ಭಗವಾನ್ ಹರಿಹಿ ಇತಿ ಬ್ರಹ್ಮ ವೈವರ್ತೆ. ಸರಿ, ಈ ಶ್ಲೋಕದ ಅಭಿಪ್ರಾಯ ಏನು ಅಂದರೆ ಅದು ಹೀಗೆ. ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು ಸಾಧಾರಣವಾಗಿ ತೆಗೆದುಕೊಳ್ಳೋದೊಂದು, ವಿಶೇಷವಾಗಿ ತೆಗೆದುಕೊಳ್ಳೋದೊಂದು. ಸಾಮಾನ್ಯವಾಗಿ 3ರಲ್ಲಿ 3 ಇರುತ್ತೆ. ಸತ್ವಗುಣವನ್ನು ಸ್ವೀಕಾರ ಮಾಡಿದಾಗ ಸತ್ವಗುಣ ಪ್ರಧಾನ ಅಷ್ಟೇ, ಸತ್ವವೂ ಇರುತ್ತೆ, ರಜಸ್ಸು ಇರುತ್ತೆ, ತಮಸ್ಸು ಇರುತ್ತೆ. ಹಾಗೆ ತಮೋಗುಣ ಅಂತ ಇದ್ದಾಗ ಸತ್ವ ಮತ್ತು ರಜಸ್ಸು ಇರುತ್ತೆ, ಆದರೆ ಅತ್ಯಂತ ಚಿಕ್ಕ ಪ್ರಮಾಣದಲ್ಲಿ ಇರುತ್ತೆ. ಹಾಗೆ 3ರಲ್ಲಿ 3ಅನ್ನೂ ಕಲಸಿ ಇಟ್ಟಿರ್ತಾನೆ. ಪ್ರಧಾನ ಯಾವುದು ಅನ್ನೋದ್ರ ಮೇಲೆ ಅದರ ಕಾಲ ತೀರ್ಮಾನ ಆಗುತ್ತೆ. ವಸ್ತುತಃ ಸೃಷ್ಟಿ ಅಂದರೆ ಪ್ರಳಯದ ಪ್ರಳಯ ತಾನೆ, ಪ್ರಳಯ ಅಂದರೆ ನಾಶದ ಸೃಷ್ಟಿ ತಾನೆ. ಅದರಿಂದಾಗಿ ಆಚಾರ್ಯರು ಹೇಳಿದರು, ಬಹಳ ಸೂಕ್ಷ್ಮವಾದ ವ್ಯಾಖ್ಯಾನ ಇದು ಆಚಾರ್ಯರದ್ದು. 3ರಲ್ಲಿ 3 ಇರುತ್ತೆ, ಅದರಿಂದಾಗಿ ಪ್ರಧಾನವಾಗಿ 3ಅನ್ನು ಪ್ರತ್ಯೇಕವಾಗಿ ತೆಗೆದುಕೊಳ್ತಾನೆ, ಅಪ್ರಧಾನವಾಗಿ 3ಅನ್ನೂ ಕೂಡ ಪಾರ್ಷಿಯಲಿ ತೆಗೆದುಕೊಂಡಿರ್ತಾನೆ. ಇದು ಜಗತ್ತಿನ ಸೃಷ್ಟಿ ಅಂತ. ಇಷ್ಟು ಒಳನೋಟ ನಮಗೆ ಯಾರಲ್ಲಿ ಕಾಣುತ್ತೆ ಹೇಳಿ? ಆಚಾರ್ಯರಲ್ಲಿ ಬಿಟ್ಟರೆ. ಎಷ್ಟು ಆಳಕ್ಕೆ ಹೇಳಿದ್ದಾರೆ ಆಚಾರ್ಯರು. ಇಲ್ಲ ಅಂದರೆ ಈ ಶ್ಲೋಕ ಯಾಕೆ ಬೇಕಿತ್ತು? ಅವನು ಕೇಳಿದ, ನಾರದರು ಕೇಳಿದರು, ಯುಗಪತ್ ಕ್ರಮಚೋವಾಪಿ ಅಂತ ಹೇಳಿದರು.
ಒಮ್ಮೆಲೆ ಸೃಷ್ಟಿ ಮಾಡೋದೋ ಅಥವಾ ಕ್ರಮೇಣ ಸೃಷ್ಟಿ ಇರುತ್ತೋ ಅಂತ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಭಾಗವತ ಏನು ಉತ್ತರ ಕೊಡ್ತಾ ಇದೆ ನೋಡಿ. ಭಾಗವತ ಏನು ಉತ್ತರ ಕೊಟ್ಟಿತ್ತು? ಹೌದು, ಸ್ಥಿತಿ ಸರ್ಗ ನಿರೋಧೇಚು ಗೃಹೀತ ಮಾಯಯ ವಿಭೋ. ಸ್ಥಿತಿ ಸರ್ಗ ಸೃಷ್ಟಿಗಳಲ್ಲಿ, ಸ್ಥಿತಿ ಸರ್ಗ ಪ್ರಳಯಗಳಲ್ಲಿ ತಗೊಳ್ತಾನೆ ಬಿಡ್ತಾನೆ ಅಂತ. ಅಂದರೆ ಅದರ ಅಭಿಪ್ರಾಯ ಹೀಗೆ, ಮೂರರಲ್ಲಿ ಮೂರೂ ಇದೆ, ಪ್ರಧಾನವಾದ ಯಾವುದು ಅದು. ಹುಳಿ ಅನ್ನದಲ್ಲಿ ಹುಳಿ ಮಾತ್ರ ಇರೋದಿಲ್ಲ, ಅನ್ನವೂ ಇರುತ್ತೆ, ಬೇರೆ ಪದಾರ್ಥಗಳು ಇರ್ತದೆ. ಹಾಗೆ ಪ್ರಧಾನವಾದ ಯಾವುದು? ಹುಳಿ. ಅದರಿಂದಾಗಿ ಹುಳಿಯನ್ನ. ಮಜ್ಜಿಗೆ ಅನ್ನದಲ್ಲಿ ಉಪ್ಪಿನಕಾಯಿ ಇರೋಲ್ವೇ, ಅನ್ನ ಇರಲ್ವೇ? ಅವನು ಮೊಸರು ಬಹಳ ಇಷ್ಟಪಡ್ತಾನೆ, ಮೊಸರು ಮಾತ್ರ ಏನು ತಿನ್ನೋಲ್ಲ. ಮೊಸರು ಅನ್ನ ಅಂತಂದಾಗ ಉಳಿದದ್ದೆಲ್ಲವೂ ಇರುತ್ತೆ, ಅಲ್ಲಿ ಒಗ್ಗರಣೆ ಉಂಟು, ತಾಸಿವೆ ಉಂಟು. ಹಾಗೆ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಮೂರರಲ್ಲಿ ಮೂರೂ ಇದೆ. ಪಾಲನೆ ಅಂತಂದರೆ ನಾಶದ ನಾಶ ಅಲ್ವೇ? ಪಾಲನೆಯ ಸೃಷ್ಟಿ ಅಲ್ವೇ? ಸೃಷ್ಟಿಯ ಮಧ್ಯಮಾವಸ್ಥೆ ಅಲ್ವೇ? ಅದರಿಂದಾಗಿ ಮೂರರಲ್ಲಿ ಮೂರೂ ಇರುತ್ತೆ ಅಂದರು ಆಚಾರ್ಯ. ಇಷ್ಟು ಹೇಳಿ ಇನ್ನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಕಾರ್ಯಕಾರಣಕರ್ತೃತ್ವೇ ದ್ರವ್ಯಜ್ಞಾನ ಕ್ರಿಯಾಶ್ರಯಾ ಬಧ್ನಂತಿ ನಿತ್ಯದಾ ಮುಕ್ತಂ ಮಾಯಿನಂ ಪುರುಷಂ ಗುಣಾ. ಕಾರ್ಯಕಾರಣಕರ್ತೃತ್ವೇ, ಕಾರ್ಯಕಾರಣಕರ್ತೃತ್ವದಲ್ಲಿ ದ್ರವ್ಯಜ್ಞಾನ ಕ್ರಿಯೆಗಳು ಜೀವನನ್ನು ಕಟ್ಟಿ ಹಾಕುತ್ತವೆ. ಏನು ಹೀಗಂದರೆ, ಎಲ್ಲರೂ ಇದಕ್ಕೆ ಅರ್ಥ ಮಾಡಿಕೊಂಡ್ರು ದೇವರನ್ನು ಕಟ್ಟಿ ಹಾಕ್ತವೆ ಅಂತ. ಆಚಾರ್ಯರೇನು ಅರ್ಥ ಹೇಳ್ತಾರೆ? ಜ್ಞಾನೇಂದ್ರಿಯೈಶ್ಚ ಮನಸಾ ಸತ್ವಂ ಬಧ್ನಾತಿ ಪೂರುಚಂ. ಪ್ರತಿಯೊಂದೂ ಕೂಡ ಎಲ್ಲವನ್ನ ಒಳಗೊಂಡು ಜೀವನನ್ನು ಬಂಧಿಸ್ತವೆ. ಯಾವುದು ಬಂಧಿಸೋದು? ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣವೂ ಬಂಧಕವೇ. ಹೌದು ಅಂದ್ರು ಆಚಾರ್ಯ. ಜ್ಞಾನೇಂದ್ರಿಯೈಶ್ಚ ಮನಸಾ ಸತ್ವಂ ಬಧ್ನಾತಿ ಪೂರುಚಂ. ಅರಿವಿನ ಮೂಲಕ, ವಿಶೇಷತಃ ಮನಸ್ಸಿನ ಮೂಲಕ ಜೀವರನ್ನು ಕಟ್ಟಿ ಹಾಕುತ್ತವೆ ಸತ್ವಗುಣ. ಸತ್ವಂ ರಜಃ, ಐದು ಹೀಗೆ. ರಜ ಕರ್ಮೇಂದ್ರಿಯೈರ್ನಿತ್ಯಂ ಶರೀರೇಣ ತಮಸ್ತಥಾ. ಇನ್ನು ಕರ್ಮೇಂದ್ರಿಯ, ಚರ್ಮ, ಕೈ, ಕಾಲು, ಇವುಗಳೆಲ್ಲ ಕರ್ಮೇಂದ್ರಿಯ. ಈ ಕರ್ಮೇಂದ್ರಿಯ ಅನ್ನೋದು ರಜೋಗುಣ ಅನ್ನೋದು ಕರ್ಮೇಂದ್ರಿಯಗಳ ಮೂಲಕ ಜೀವನನ್ನು ಕಟ್ಟಿ ಹಾಕ್ತವೆ. ಶರೀರೇಣ ತಮಸ್ತಥಾ, ಇಡೀ ಶರೀರ ದಣಿವಿಗೆ ಒಳಗಾಗಿ ಗಾಢವಾದ ನಿದ್ರೆಯನ್ನು ಬಯಸುತ್ತೆ. ಸತ್ವಗುಣ ಇಲ್ಲದೆ ಹೋದರೆ ಮನಸ್ಸೇ ಇರಲ್ಲ. ಅದರಿಂದಾಗಿ ಎಲ್ಲ ಜೀವರಲ್ಲಿ ಮನಸ್ಸು ಸತ್ವದ ಮೂಲಕ ಕಟ್ಟಿ ಹಾಕುತ್ತೆ, ಅಥವಾ ಸತ್ವಗುಣ ಮನಸ್ಸಿನ ಮೂಲಕ ಕಟ್ಟಿ ಹಾಕುತ್ತೆ. ಅಲ್ಲಿ ಜ್ಞಾನಂ ಬಂಧ ಅಂತ ನಮ್ಮ ಅಭಿನವ ಗುಪ್ತ ಹೇಳಿದ ಹಾಗೆ ಇರಬೇಕು. ಜ್ಞಾನ ಇದ್ದರೆ ಬಂಧನ. ನನಗೆ ನೀವು ಯಾರು ಅಂತ ಗೊತ್ತು, ಅದಕ್ಕೆ ಎದ್ದೇಳ್ತೇನೆ, ನಿಮಗೆ ರಿಯಾಕ್ಟ್ ಮಾಡ್ತೇನೆ. ನನಗೆ ಆ ಜ್ಞಾನವೇ ಇಲ್ಲದೆ ಹೋದರೆ ನಾನ್ಯಾಕೆ ರಿಯಾಕ್ಟ್ ಮಾಡ್ತೇನೆ? ಅದರಿಂದ ಅವನಿಗೆ ಜ್ಞಾನ ಇರುವುದರಿಂದ ಈ ಬಂಧನಕ್ಕೆ ಒಳಗಾಗ್ತಾನೆ. ಅಂದರೆ ಸತ್ವಗುಣ ಅನ್ನೋದು ಮನಸ್ಸಿನ ಮೂಲಕ, ಜ್ಞಾನೇಂದ್ರಿಯದ ಮೂಲಕ, ಕಣ್ಣು, ಕಿವಿ ಮತ್ತು ಮೂಗು, ನಾಲಿಗೆ ಎಲ್ಲದರ ಮೂಲಕ, ಚರ್ಮದ ಮೂಲಕ ವಸ್ತುವನ್ನು, ಪುರುಷನನ್ನು ಹಿಡ್ಕೊಂಡಿರುತ್ತೆ. ಅದನ್ನು ಹೇಳಿದ್ರು ಕಾರ್ಯ ಕಾರಣ ಕರ್ತೃತ್ವೇ ಅಂತ. ನೋಡಿ, ಕಾರ್ಯವಾಗಿ, ಕಾರಣವಾಗಿ, ಕರ್ತೃವಾಗಿ ಅವುಗಳ ವ್ಯಾಪ್ತಿ ಇದೆ. ಕರ್ತೃತ್ವದಲ್ಲಿ ಜೀವನನ್ನು ಕಟ್ಟಿ ಹಾಕತ್ತೆ. ಕಾರಣರೂಪವಾಗಿ ಮಣ್ಣು, ನೀರು, ಗಾಳಿ, ಬೆಂಕಿಗಳು ಜೀವನನ್ನು ಕಟ್ಟಿ ಹಾಕ್ತವೆ. ಅವುಗಳ ಕಾರ್ಯ
ಶಬ್ದಸ್ಪರ್ಶ ರೂಪರಸ ಗಂಧಗಳ ಮೂಲಕ ಜೀವನನ್ನು ಕಟ್ಟಿ ಹಾಕ್ತವೆ. ಆಮೇಲೆ ಅದರಲ್ಲಿ ಒಂದು ಬಯಕೆ ಬೇಕು. ಆ ಬಯಕೆ ಅಂತನ್ನೋದು ಮನಪೂರ್ವಕವಾಗಿಲ್ಲದಿದ್ದರೂ ದೇಹ ಅನ್ನೋದು ಬಯಸಬೇಕು, ಇಂದ್ರಿಯ ಅನ್ನೋದು ಬಯಸಬೇಕು. ನಮಗೆ ಊಟ ಬೇಡ ಅಂತ ಇರುತ್ತೆ, ಹೌದು, ಆದರೆ ಹಸಿದಾಗ ನಾವು ತಾಳೋಲ್ಲ, ನಮಗೆ ಅದನ್ನು ಮೀರಲಿಕ್ಕಾಗೋಲ್ಲ, ಹಸಿದಾಗ ಊಟ ಮಾಡ್ತೇವೆ. ಇದು ಕರ್ಮೇಂದ್ರಿಯಗಳು ಜೀವನನ್ನು ಕಟ್ಟಿ ಹಾಕುವ ಬಗೆ. ಈ ಕರ್ಮೇಂದ್ರಿಯದ ತೃಪ್ತಿಗಾಗಿ ಬಯಕೆ ಮೂಡುತ್ತೆ. ಕರ್ಮೇಂದ್ರಿಯದ ತುಡಿತವೇ ಬಯಕೆ ಅಂತ ಹೆಸರನ್ನು ಹೊತ್ತಿದೆ. ಶರೀರೇಣ ತಮಸ್ತತ, ಇಡೀ ಶರೀರ ತಮೋಗುಣ ಶರೀರದ ಒಳಗಡೆ ಅಜ್ಞಾನವಾಗಿ, ನಿದ್ರೆಯಾಗಿ, ದಣಿವಾಗಿ ಅಂದರೆ ಸುಸ್ತಾಗಿ ನಮ್ಮನ್ನು ಕಾಡುತ್ತೆ. ಆಂತರಂ ಯತ್ತು ಕರ್ತೃತ್ವಂ ತತ್ಸತ್ವೇನಾಭಿಮನ್ಯತೆ. ಇದು ಕಾರ್ಯಕಾರಣಗಳಿಂದ 3 ಗುಣಗಳು ನಮ್ಮನ್ನು ಕಟ್ಟುವ ಬಗೆ. ಇನ್ನೊಂದು ನೋಡಿದರೆ ನಾನು ಕರ್ತೃವಾಗಿದ್ದೇನೆ ಎನ್ನುವ ಜ್ಞಾನ ಇದೆಯಲ್ಲ, ಅದರ ಮೂಲಕ ಸತ್ವ ಅಂತನ್ನೋದು ಕಟ್ಟಿ ಹಾಕತ್ತೆ. ರಜಸಾತ್ವಭಿಮನ್ಯೇತ ಕರಣೈ ಕರ್ಮ ಕಾರಣೈ. ರಜೋಗುಣದಿಂದ ಕರ್ಮ ಕಾರಣಗಳು ನಮ್ಮನ್ನು ಕಟ್ಟಿ ಹಾಕ್ತವೆ. ಶಾರೀರಂ ವೇದನಾದ್ಯಂತು ತಮಸಾತ್ವಭಿಮನ್ಯತೆ. ಶರೀರದ ವೇದನೆ, ಅದೇ ಹೇಳಿದ್ನಲ್ಲ, ದಣಿವು ಮತ್ತು ಪೆಟ್ಟು, ಏಟು ಬಿದ್ದಾಗ ನಮ್ಮ ಮನಸ್ಸು ಬೇರೆ ಇದನ್ನು ಯೋಚನೆ ಮಾಡಲಿಕ್ಕೆ ಕೇಳೋದಿಲ್ಲ. ಸಾಧ್ಯವಾದಷ್ಟು ಆ ನೋವಿನ ಎಡೆಯಲ್ಲಿಯೂ ಕೂಡ ದೇವರನ್ನು ಚಿಂತನೆ ಮಾಡಬೇಕು, ಆದರೆ ಮಾಡಲಿಕ್ಕಾಗಬೇಕಲ್ಲ. ನೋಡಿ, ಇದು ಇರೋದು, ಮಾಡಬೇಕಾಗಿರೋದದು. ಇರೋದರಿಂದ ಮಾಡಬೇಕಾಗಿರೋದರ ಕಡೆಗೆ ಪ್ರಯಾಣ ಎಲ್ಲರೂ ಮಾಡ್ತಾ ಇದ್ದೇವೆ. ಇರಬೇಕಾದದ್ದು ಹಾಗೆ, ಇರೋದು ಹೀಗೆ. ಇರೋದರಿಂದ ಇರಬೇಕಾದದ್ದರ ಕಡೆಗೆ ಪ್ರಯಾಣ ಮಾಡಬೇಕು. ಹೇಗೆ ಪ್ರಯಾಣ ಮಾಡಬೇಕು ಅಂತ ವೇದ ಹೇಳಬೇಕು, ಈ ಪುರಾಣಗಳು ಹೇಳಬೇಕು. ನಿಮ್ಮ ದಾರಿಯಲ್ಲಿ ಅಡ್ಡಿಗಳೆಷ್ಟುಂಟು, ನಿಮ್ಮ ದಾರಿಯಲ್ಲಿ ತಿರುವುಗಳು ಎಷ್ಟಿದೆ, ಇವುಗಳೆಲ್ಲ ನಮ್ಮನ್ನು ಕಾಡುತ್ತದೆ. ಅಕರ್ತಾಕರಣೈರ್ಹೀನ ಶರೀರೇಣ ವಿವರ್ಜಿತ ನಿತ್ಯಜ್ಞಾನಸ್ವರೂಪೋತೌ ಗುಣೈರೇವಾಭಿಮನ್ಯತೆ. ಜೀವ ವಸ್ತುತಃ ಅಕರ್ತ, ಅವನಿಗೆ ಯಾವ ಕರಣಗಳೂ ಇಲ್ಲ, ಹೊರಗಡೆ ಇನ್ಸ್ಟ್ರೂಮೆಂಟ್ ಬೇಕೇ ಆಗಿಲ್ಲ, ಶರೀರ ಇಲ್ಲ ಅವನಿಗೆ. ಶರೀರ ಅಂದರೆ ಒಂದು ನಿರ್ವಚನ ಉಂಟು. ಶರ ಅಂತಂದರೆ ಹಿಂಸೆಗೆ ಕಾರಣ. ಯಾವುದು ಹಿಂಸಕವೋ ಅದು ಶರ. ಶಿರು ವಿಶರಣೆ ಅಂತ ಧಾತು. ಬಾಣವನ್ನು ಶರ ಅಂತ ಯಾಕೆ ಕರೀತಾರೆ ಅಂತ ಗೊತ್ತಾಯ್ತಲ್ಲ, ಹಿಂಸೆ ಮಾಡುತ್ತೆ ಆದ್ದರಿಂದ. ಈ ಹಿಂಸೆಗೆ ಕಾರಣ ಆದ್ದರಿಂದಾಗಿ ಶರ್. ಬೇರೆ ಯಾರೋ ಈ ದೇಹವನ್ನು ಪ್ರೇರಣೆ ಮಾಡ್ತಾರೆ, ಆದ್ದರಿಂದಾಗಿ ಈರ. ಶರ ಮತ್ತು ಈರ ಶರೀರ ಅಂತ ಆಗಿರೋದು. ಶರ್, ಈರ, ಶರೀರ. ಜೀವನಿಗೆ ವಸ್ತುತಃ ಶರೀರ ಇಲ್ಲ, ಆದರೆ ಶರೀರ ಇದೆ ಅಂತ ಅಂದುಕೊಂಡಿದ್ದಾನೆ. ನಿತ್ಯಜ್ಞಾನ ಸ್ವರೂಪೋಸೌ, ಜೀವಜ್ಞಾನಿ. ಆದರೆ ತಮೋಗುಣದ ಆವರಣ ಇರೋದರಿಂದ ನಾನು ಜ್ಞಾನಿ ಅನ್ನೋದು ಅವನ ಜ್ಞಾನ ಇಲ್ಲ. ಈ ಹಿನ್ನೆಲೆಯಲ್ಲಿ ಗುಣಗಳು ಅವನನ್ನು ಈ ಪರಿಸ್ಥಿತಿಗೆ ತಲುಪಿಸಿವೆ. ಸತ್ವಗುಣ, ರಜೋಗುಣ, ತಮೋಗುಣ. ಏವಂ ಜೀವ ಪರೇಣೈವ ಪ್ರೇರಿತ ಸಂಸ್ಕೃತಿಂ ವ್ರಜೇತ್. ಹೀಗೆ ಜೀವ ಪರಮಾತ್ಮನಿಂದ ಪ್ರೇರಿತನಾಗಿ ಸಂಸ್ಕೃತಿಯನ್ನು ಸೇರ್ತಾನೆ. ನಪರ ಸಂಸ್ಕೃತಿಂ ಕ್ವಾಪಿ ಸ್ವಾತಂತ್ರ್ಯಾದಧಿಕತ್ವತಃ. ದೇವರು ಹೀಗೆ ಸಂಸಾರವನ್ನು ಹೊಂದುವುದಿಲ್ಲ. ಏವಂ ಜೀವ ಪರೌ ಭಿನ್ನೌ ಕಿಮನ್ಯಚ್ಛ್ರೋತುಮಿಚ್ಛತಿ. ನೋಡು, ಹೀಗೆ ಜೀವರು ಹಾಗೆ ಪರಮಾತ್ಮ ಭಿನ್ನರು, ಇನ್ನೇನು ಕೇಳಬೇಕು ನಿನಗೆ ಅಂತ ಇಬ್ಬರು ಜ್ಞಾನಿಗಳ ಸಂವಾದ ಪಾದ್ಮದಲ್ಲಿ ದಾಖಲಾಗಿದೆ. ಅದನ್ನೇ ಇಲ್ಲಿಗೆ ಅಳವಡಿಸಬೇಕು. ಹಾಗಾದರೆ ಮಾಯಿನಮ್ಮಂದರೆ ಯಾರು? ಮಾಯಿನಮ್ಮಂದರೆ ಜೀವನೇ, ಅವನು ಸ್ವಯಂ ಜ್ಞಾನಿ. ಮಾಯಾ ಅಂತಂದರೆ ಜ್ಞಾನ ಅಂತ, ಮಾಯಿ ಅಂತಂದರೆ ಜ್ಞಾನ ಉಳ್ಳವ. ಇವನು ವಸ್ತುತಃ ಜ್ಞಾನ ಉಳ್ಳವ, ಆದರೆ ಜ್ಞಾನವಿರದಂತೆ ನಡ್ಕೊಳ್ತಾ ಇದ್ದಾನೆ. ಇದು ಜೀವನ ಅವ್ಯವಸ್ಥೆ.
ಸ ಏಷ ಭಗವಾನ್ ಲಿಂಗೈ ತ್ರಿಭಿರೇತೈರಧೋಕ್ಷಜ ಸ್ವಲಕ್ಷಿತ ಗತಿರ್ಬ್ರಹ್ಮನ್ ಸರ್ವೇಷಾಂ ಮಮಚೇಶ್ವರ. ಸ ಏಷ ಭಗವಾನ್ ಲಿಂಗೈ ತ್ರಿಭಿ. ಈ ರೀತಿಯಾದ ದೇವರನ್ನ ಮೂರಾರು ಗುರುತುಗಳಿಂದ ನಾವು ಗುರುತಿಸ್ತೇವೆ. ದೇವರು ಅಂದರೆ ಹೀಗೆ, ದೇವರು ಅಂದರೆ ಹಾಗೆ, ವೇದದಲ್ಲಿ ಹೀಗೆ ಹೇಳಿದೆ. ಇದೆಲ್ಲ ದೇವರೇ ಕೊಟ್ಟಿರುವಂತಹ ಗುರುತುಗಳು. ನನ್ನನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಫಲಕ ಬರೆದು ಅಲ್ಲಿ ಅಲ್ಲಿ ನೆಟ್ಟು ಅಡಗಿಕೊಂಡು ಕುಳಿತಿರುವ ಮಹಾನುಭಾವ ಅವನು. ಅದಕ್ಕೆ ಹೇಳಿದ್ದು ಸ ಏಷ ಭಗವಾನ್ ಲಿಂಗೈ ತ್ರಿಭಿರೇತೈರಧೋಕ್ಷಜ. ಈ ಸತ್ವಗುಣ ರಜೋಗುಣ ತಮೋಗುಣಗಳ ವ್ಯಾಪ್ತಿ, ಸತ್ವರಜಸ್ತಮೋಗುಣಗಳ ಕ್ರಿಯೆ, ಸತ್ವರಜಸ್ತಮೋಗುಣಗಳ ಪ್ರತಿಫಲನ, ಸತ್ವರಜಸ್ತಮೋಗುಣಗಳ ಸ್ವರೂಪ, ಇವುಗಳೆಲ್ಲವೂ ಕೂಡ ದೇವರ ಕಡೆಗೆ ಬೆರಳು ಮಾಡುತ್ತವೆ. ಸ್ವಲಕ್ಷಿತ ಗತಿ ಅಂದರು. ಸ್ವಲಕ್ಷಿತ ಗತಿ, ದೇವರನ್ನ ಸ್ವಲಕ್ಷಿತ ಅಂತ, ದೇವರು ನನ್ನ ಬಗೆಗೆ ಇವನಿಗೆ ತಿಳಿಯಲಿ ಅಂತ ಸಂಕಲ್ಪ ಮಾಡಿದ್ರೆ ಮಾತ್ರ ಅವನ ಬಗ್ಗೆ ತಿಳಿಲಿಕ್ಕಾಗೋದು, ಇಲ್ಲ ಅಂದರೆ ತಿಳಿಲಿಕ್ಕಾಗೋಲ್ಲ. ಅದಕ್ಕೆ ದೇವರ ಹೆಸರು ಸ್ವಲಕ್ಷಿತ ಗತಿ. ಸ್ವಪ್ರಸಾದಾದಿಮಂ ಜೀವ ಪಶ್ಯೇತ್ತೇನ ಸ್ವಲಕ್ಷಿತ. ದೇವರ ಅನುಗ್ರಹ ಇದ್ದರೆ ನಾವು ಅವನ್ನ ತಿಳ್ಕೋತೇವೆ. ದೇವರ ಅನುಗ್ರಹ ಇಲ್ಲದೆ ಹೋದರೆ ನಾವು ಅವನ್ನ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಅದರಿಂದಾಗಿ ಅವನು ಸ್ವಲಕ್ಷಿತ ಗತಿ. ಆ ತರಹದ ದೇವರು. ಕಾಲಂ ಕರ್ಮ ಸ್ವಭಾವಂಚ ಮಾಯೇಶೋ ಮಾಯಯಾ ಸ್ವಯ ಆತ್ಮನ್ ಯದೃಚ್ಛಯ ಪ್ರಾಪ್ತಂ ವಿಭುಭೂಷುರುಪಾದದೆ. ಈ ರೀತಿಯಾದ ಕಾಲ, ಈ ರೀತಿಯಾದ ಕರ್ಮ, ಈ ರೀತಿಯಾದ ಸ್ವಭಾವ, ಇದನ್ನು ದೇವರು ತನ್ನ ಇಚ್ಛೆಯಿಂದ ಸ್ವೀಕರಿಸಿದ. ಆತ್ಮನ್ ಯದೃಚ್ಛಯ ಪ್ರಾಪ್ತಂ. ನಮಗೆ ಎದುರುಚ್ಛ ಅಂತಂದರೆ ಆಕಸ್ಮಿಕ, ಆಕ್ಸಿಡೆಂಟ್. ಅದಕ್ಕೆ ಆಚಾರ್ಯರು ಹೇಳಿದ್ರು, ಎದುರುಚ್ಛ ಅಂತಂದರೆ ದೇವರ ಇಚ್ಛೆ. ಯಾಕೆ ಅಂದರೆ ಯತ್ರಾನ್ಯ ಹೇತ್ವಭಾವ ಸ್ಯಾತ್ ಈಶ್ವರೇಚ್ಛಾದಿನ ವಿನ. ಎಲ್ಲಿ ಬೇರೆಯ ಕಾರಣವೇ ಇರೋದಿಲ್ಲವೋ ಅದು ಎದುರುಚ್ಛ. ಅಂದರೆ ದೇವರ ಇಚ್ಛೆಯಲ್ಲಿ ಸಹಜವಾಗಿ ಇರುತ್ತೆ ಅಂತ. ಎಲ್ಲಿ ಬೇರೆ ಯಾರ ಇಚ್ಛೆಯೂ ಇಲ್ಲವೋ ಅಲ್ಲಿ ಇರೋದು ದೇವರ ಇಚ್ಛೆ. ಅದರಿಂದಾಗಿ ದೇವರನ್ನು ಎದುರುಚ್ಛ ಅಂತ ಕರೆದರು. ಯತ್ರ ಅನ್ಯ ಹೇತ್ವಭಾವ ಸ್ಯಾತ್ ಈಶ್ವರೇಚ್ಛಾದಿನ ವಿನಾ ತದಿಚ್ಛಾ ಹಿ ಎದುರುಚ್ಛಾ ಸ್ಯಾತ್ ಅತಸ್ತತ್ರ ಎದುರುಚ್ಛಯ ಇತಿ ಬ್ರಹ್ಮತರ್ಕೇ ಅಂತ ಒಂದು ಝಂಡವ್ಯಸ್ತದಲ್ಲಿ ಕಾಣುತ್ತೆ. ಯಾವ ಗ್ರಂಥದಲ್ಲಿ ಅಂತ ನನಗೆ ಮರೆತು ಹೋಗಿದೆ. ಅದರಲ್ಲಿ ಹೀಗೊಂದಿದೆ ನೋಡಿ, ಶಬ್ದ ಇದೆ ಅಂದ ಮೇಲೆ ಅದನ್ನು ಕೇಳುವ ಕಿವಿ ಒಂದಿರಲೇಬೇಕು. ಕಾಡಿನಲ್ಲಿ ಮರ ಬಿತ್ತು ಅಂತಂದರೆ ಕೇಳುವ ಕಿವಿ ಯಾವುದಾದ್ರೂ ಇರಬೇಕಲ್ವಾ, ಅದೇ ದೇವರ ಕಿವಿ ಅಂತ. ಹಾಗೆ ಇಲ್ಲಿ ಬೇರೆ ಯಾವ ಕಾರಣವೂ ಇಲ್ಲ ಅಂತಂದರೆ ಅಲ್ಲಿ ಭಗವಂತನ ಇಚ್ಛೆ ಇದೆ ಅಂತಲೇ ಅರ್ಥ. ವಿಭುಭೂಷು ಉಪಾದದೆ. ದೇವರು ಮೊದಲು ವಿಭುಭೂಷು ಬಹಳ ರೂಪಗಳನ್ನು ತಳೆಯಬೇಕು ಅನ್ನುವ ಬಯಕೆ ಬಂತಂತೆ ಅವನಿಗೆ. ಬಹುಧಾ ಬಭೂಷು ಅಂತ ಅವನಿಗೆ ಬಹಳ ಆಗಬೇಕು ಅಂತ ಬಯಕೆ ಬಂದರೆ ಇವನು ಯಾಕೆ ಜೀವರನ್ನು ಸೃಷ್ಟಿ ಮಾಡಲಿಕ್ಕೆ ಹೋಗ್ತಾನೆ? ಜೀವರ ದೇಹ ಅನ್ನೋದು ದೇವರ ಮನೆ ತಾನೆ. ಅದರಿಂದ ಈಶೋ ಬಹ್ವಿ ಪುರಸೃಷ್ಟ ತತ್ರೈವ ಬಹುರೂಪತಾಂ ತತ್ತನ್ನಿಯಾಮಕತೆಯ ಪ್ರಾಪ್ತಂ ಕಾಲಾದಿ ಉಪಾದದೆ ಇತಿ ಚ ಅಂದರು ಆಚಾರ್ಯರು. ಬ್ರಹ್ಮತರ್ಕದಲ್ಲಿನ ಮಾತು. ಈಶೋ ಬಹ್ವಿ ಪುರಸೃಷ್ಟ, ಬಹಳ ಮನೆಗಳನ್ನು ನಿರ್ಮಾಣ ಮಾಡಿ ತಾನು ಅದರೊಳಗಡೆ ಬಹಳ ರೂಪಗಳಿಂದ ಇದ್ದು ನಿಯಂತ್ರಣ ಮಾಡಬೇಕು ಅನ್ನುವ ಇಚ್ಛೆ ವಿಭಭೂಷ. ಹಾಗೆ ವಿಭುಭೂಚು ಬಹಳ ಆಗಲು ಬಯಸಿದವನಾಗಿ, ಬಹಳ ಆಗಲು ಬಯಸಿದ ಅಂದರೆ ಇಷ್ಟೆಲ್ಲ ಉಂಟು, ಬಹಳ ಆಗಲು ಬಯಸಿ ಕಾಲಾದಿ ಉಪಾದದೆ. ಅದಕ್ಕೆ ಹೇಗೋ ಒಂದು ಮಾಡೋದಲ್ಲ, ಒಂದು ಕಾಲ ಕೂಡಿ ಬರಬೇಕು, ಅದರ ಹಿಂದೆ ಕರ್ಮ ಇರಬೇಕು,
ಅದಕ್ಕನುಗುಣವಾದ ಸ್ವಭಾವ ಇರಬೇಕು. ಅಂದರೆ ವಸ್ತುವಿನ ಸ್ವಭಾವ, ಇವುಗಳನ್ನೆಲ್ಲ ಅವಲಂಬಿಸಿ ಸೃಷ್ಟಿ ಮಾಡ್ತಾನೆ. ಹಾಗಂದ ಮಾತ್ರಕ್ಕೆ ಇವುಗಳ ಅವಲಂಬನೆ ಇಲ್ಲದೆ ದೇವರಿಗೆ ಸೃಷ್ಟಿ ಮಾಡಲಿಕ್ಕಾಗೋಲ್ಲ ಅಂತಿಲ್ಲ. ಇವುಗಳ ಅವಲಂಬನೆಯಿಂದ ಸೃಷ್ಟಿ ಮಾಡ್ತಾನೆ. ಸರಿ, ಹೇಗೆ ಸೃಷ್ಟಿ ಮಾಡ್ತಾನೆ? ಕಾಲಾದ್ ಗುಣವ್ಯತಿಕರಾತ್ ಪರಿಣಾಮ ಸ್ವಭಾವತಃ ಕರ್ಮಣೋ ಜನ್ಮ ಮಹತಃ ಪುರುಷಾಧಿಷ್ಠಿತಾದ ಭೂತ್. ಶುರು ಇಲ್ಲಿಂದ ಕಾಸ್ಮಾಲಜಿ. ಇಲ್ಲಿ ತನಕ ಹೇಳಿದ್ದು ಏನು ಸಂಕ್ಷಿಪ್ತವಾಗಿ ಹೇಳಿದ್ರು ಅದನ್ನು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಕಾಲಾದ್ ಗುಣವ್ಯತಿಕರಾತ್ ಅಂದರು. ಗುಣ ಅನ್ನೋದು ಸತ್ವಗುಣ, ರಜೋಗುಣ, ತಮೋಗುಣ. ಅವುಗಳ ವ್ಯತಿಕರ ಅಂದರೆ ಬದಲಾವಣೆ. ಗುಣವ್ಯತಿಕರಾತ್, ಕಾಲ ಬದಲಾಗಬೇಕು ಅಂತಂದರೆ ಗುಣದ ಬದಲಾವಣೆಯನ್ನೇ ಕಾಲದ ಬದಲಾವಣೆ ಅಂತಾರೆ. ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ. ಅಂದರೆ ಆಗ ಜನರ ಗುಣ ಬೇರೆ ಇತ್ತು, ಪ್ರಕೃತಿಯ ಗುಣ ಬೇರೆ ಇತ್ತು. ಹೀಗೆ ನಂತರ ಆ ಗುಣ ಬದಲಾಗ್ತಾ ಇದ್ದ ಹಾಗೆ ಕಾಲ ಬದಲಾಗತ್ತೆ ಅಂತ. ಕಾಲ ಅದೇ ತಾನೆ, ಅದೇ ಸೂರ್ಯನ ಉದಯ, ಅದೇ ಸೂರ್ಯಾಸ್ತ. ಆ ಕಾಲದಲ್ಲಿ ಹೀಗಿರಲಿಲ್ಲ ಅಂತಂದರೆ ಜನರ ಸ್ವಭಾವ ಹಾಗಿರಲಿಲ್ಲ, ಈ ತರಹದ ಇನ್ವೆನ್ಷನ್ ಆಗಿರಲಿಲ್ಲ, ಇದ್ಯಾವುದೂ ಇರಲಿಲ್ಲ ಅಂತ ಅರ್ಥ. ಇದು ರಿಫ್ಲೆಕ್ಷನ್ ಥಿಯರಿ ತಾನೆ. ಊರು ಬಂದಿಲ್ಲ ಅಂತಂದರೆ ನಾವು ಹೋಗಿಲ್ಲ ಅಂತ ಅರ್ಥ. ಊರು ಬಂತು ಅಂದರೆ ನಾವು ಹೋಗ್ತಾ ಇದ್ದೀವಿ ಅಂತ ಅರ್ಥ. ನಾವು ತಲುಪಿದ್ದನ್ನು ಹೇಳಲಿಕ್ಕೆ ಊರು ಬಂದಿಲ್ಲ. ಇನ್ನು ಎಷ್ಟು ದೂರ ಉಂಟು ಬೆಂಗಳೂರು? ಎಷ್ಟು ದೂರ ಉಂಟು? ಬೆಂಗಳೂರು ಬಂತಾ? ಬೆಂಗಳೂರ ಬರುತ್ತೆ. ನಾವು ಬೆಂಗಳೂರು ಹತ್ರ ಹೋಗ್ತೀವಿ, ಆದರೆ ಅದನ್ನು ಬೆಂಗಳೂರು ಬಂತು ಅಂತ. ಹಾಗೆ ಇದು ಕಾಲ ಬದಲಾಗೋದಿಲ್ಲ. ವಸ್ತು ಬದಲಾದರೆ, ಗುಣ ಬದಲಾದರೆ ಕಾಲ ಬದಲಾಯಿತು ಅಂತ ಹೇಳೋದು. ಹೀಗಾಗಿ ಗುಣವ್ಯತಿಕರಾತ್ ಕಾಲಾತ್ ಪರಿಣಾಮ ಸ್ವಭಾವತಃ. ಈ ಕಾಲದೊಂದಿಗೆ ಗುಣ ಸೇರಿಕೊಂಡ್ರೆ ಏನಾಗುತ್ತೆ? ಬದಲಾವಣೆ ಅನ್ನುವ ಒಂದು ಹೊಸ ಸಂಗತಿ ಆ್ಯಡ್ ಆಗುತ್ತೆ. ಕರ್ಮಣೋ ಜನ್ಮ ಮಹತಃ, ಆಗ ಮಹತ್ತತ್ವದ ಕರ್ಮ ಶುರು ಆಗುತ್ತೆ. ಮಹತ್ತತ್ವ ಶುರು ಆಗಬೇಕು ಅಂತಾದರೆ ಪುರುಷಾಧಿಷ್ಠಿತಾದ ಭೂತ್, ದೇವರಲ್ಲಿ ಕೂತ್ಕೊಳ್ಬೇಕು. ಆಗ ಕ್ರಿಯೆ ಶುರು ಆಗುತ್ತೆ. ಅದನ್ನು ಷಾಡ್ಗುಣ್ಯ ಅಂತ ಒಂದು ಗ್ರಂಥ ಹೇಳುತ್ತೆ. ಗುಣಕಾಲ ಸ್ವಭಾವೇಭ್ಯ ಈಶೇನಾಧಿಷ್ಠಿತತ್ವತಃ ಜಗದಾದಿ ಮಹತ್ತತ್ವಂ ಅಭೂತ್ ತಸ್ಯೇಚ್ಛಯಾ ಹರೇ. ಗುಣಕಾಲ ಸ್ವಭಾವೇಭ್ಯ, ಸತ್ವಗುಣ, ರಜೋಗುಣ, ತಮೋಗುಣ ಅನ್ನುವ ಗುಣ ಈ ಟೈಮಿನಲ್ಲಿ ಸೃಷ್ಟಿ ಮಾಡಬೇಕು ಅನ್ನುವ ದೇವರ ಇಚ್ಛೆಯೇ ಕಾಲ. ಆಮೇಲೆ ಅದಕ್ಕನುಗುಣವಾದ ವಸ್ತುಗಳ ಸ್ವಭಾವ, ಇವು ಮೂರು ಸೇರಿಕೊಂಡ್ರೆ ಸೃಷ್ಟಿ ಆಗುತ್ತೆ. ಮೊದಲು ಸೇರಿಕೊಂಡಿದ್ದು ಎಲ್ಲಿ? ಮಹತ್ತತ್ವದಲ್ಲಿ. ಆ ಮಹತ್ತತ್ವ ಅನ್ನೋದು ಜಗತ್ತಿನ ಮೊದಲ ಪ್ರಾಡಕ್ಟ್. ಜಗತ್ತಿನ ಮೊದಲ ಪ್ರಾಡಕ್ಟ್ ಯಾವುದು ಅಂತಂದರೆ, ಉಳಿದದ್ದೆಲ್ಲ ರಾ ಮೆಟೀರಿಯಲ್. ಆ ರಾ ಮೆಟೀರಿಯಲ್ನಿಂದ ಮೊದಲ ಪ್ರಾಡಕ್ಟಿನ ಸೃಷ್ಟಿಯಾಯಿತು. ಅದನ್ನೇ ಮಹತ್ತತ್ವ ಅಂದರು. ಹೀಗಾಯಿತು. ಮಹತಸ್ತು ವಿಕುರ್ವಾಣಾತ್ ರಜಸ್ಸತ್ವೋಪಬೃಂಹಿತಾತ್ ತಮಪ್ರಧಾನಸ್ತ್ವಭವತ್ ದ್ರವ್ಯಜ್ಞಾನ ಕ್ರಿಯಾತ್ಮಕಃ. ಮಹತಸ್ತು ವಿಕುರ್ವಾಣಾತ್, ಮಹತ್ತತ್ವವೂ ಸುಮ್ಮನೆ ಇರಲಿಲ್ಲ, ಬದಲಾಯಿತು. ಆ ಮಹತ್ತತ್ವದಲ್ಲಿ ರಜೋಗುಣ ಮತ್ತು ಸತ್ವಗುಣ ಸೇರಿಕೊಂಡಿತ್ತು. ಅಲ್ಲಿಂದ ತಮಪ್ರಧಾನವಾದ ಅಹಂಕಾರ ತತ್ವ ಶುರುವಾಯಿತು. ಅಲ್ಲಿ ದ್ರವ್ಯ, ಜ್ಞಾನ, ಕ್ರಿಯೆ ಮೂರಿದೆ. ದ್ರವ್ಯ ಅಂದರೆ ಯಾವುದು? ಭೂತಾನಿ ದ್ರವ್ಯ ನಾಮಾನಿ. ದ್ರವ್ಯ ಅಂದರೆ ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ, ಅದೇ ಬೇಸ್ ಮೆಟೀರಿಯಲ್ಸ್ ಇದೆ ಸೃಷ್ಟಿಗೆ. ಇನ್ನು ಜ್ಞಾನ ಅಂದರೆ ಜ್ಞಾನೇಂದ್ರಿಯ, ಕ್ರಿಯಾ ಅಂದರೆ ಕರ್ಮೇಂದ್ರಿಯ. ಇವು ಮೂರಕ್ಕೂ ಕೂಡ ಮೂಲಭೂತವಾದದ್ದು ಅಹಂಕಾರ. ಇನ್ನೊಂದು ರೀತಿಯಿಂದ ಎಕ್ಸ್ಪ್ಲೈನ್ ಮಾಡೋದಾದರೆ,
ದೇರ್ ವಾಸ್ ಎ ನಾಲೆಜ್. ಕಾಂಪ್ಯಾಕ್ಟ್ ಆಫ್ ನಾಲೆಜ್ ಅಂತನ್ನೋದು ಅದು ಒಂದು ಮೆಟೀರಿಯಲ್ ಆಗುತ್ತೆ. ಗಟ್ಟಿಯಾದ ಜ್ಞಾನ ಅನ್ನೋದು ಒಂದು ಮೆಟೀರಿಯಲ್ಗೆ ಕಾರಣ ಆಗುತ್ತೆ, ಅದೊಂದು ಆ್ಯಕ್ಷನ್ಗೆ ಕಾರಣ ಆಗುತ್ತೆ. ಒಂದು ಮೆಟೀರಿಯಲ್, ಒಂದು ಆ್ಯಕ್ಷನ್, ಇದು ಎರಡೂ ಕೂಡ ಆಗಬೇಕು ಅಂತಂದರೆ ಜ್ಞಾನ ಇರಬೇಕು. ಆ ಜ್ಞಾನ ಅನ್ನೋದು ಕ್ರಮೇಣ ಥಿನ್ನಾಗ್ತಾ ಹೋಗುತ್ತೆ ಮುಂದಿನ ಜನಾಂಗದಲ್ಲಿ. ಆದರೆ ಮೊದಲು ಸೃಷ್ಟಿಯಾಗುವಾಗ ಜ್ಞಾನ ಅನ್ನೋದು ಪ್ರಧಾನವಾಗಿ ಇರಬೇಕು. ಅದಕ್ಕೆ ಮೊದಲು ಅರಿವಿನ ಸೃಷ್ಟಿ ಎಂದರು. ಅದಾದ ಮೇಲೆ ನಂತರದ ದೇಹದಲ್ಲಿ ಅದು ಹೇಗೆ ವರ್ಕ್ ಆಗುತ್ತೆ, ಈಗ ಹುಟ್ಟಿದ ಮಗುವಿನಲ್ಲಿ ಹೇಗೆ ವರ್ಕ್ ಆಗುತ್ತೆ, ಆಗ ಹುಟ್ಟಿದ ಮಗುವಿನಲ್ಲಿ ಹೇಗೆ ವರ್ಕ್ ಆಗುತ್ತೆ, ನಂತರ ಅದು ಮೊದಲು ಸೃಷ್ಟಿ ಆಗಬೇಕು ಅಂತ ಆದಾಗ ಮಹತ್ತತ್ವದ ಸೃಷ್ಟಿಯಾಯಿತು. ಮಹತ್ತತ್ವದಲ್ಲಿ ಈ ರೀತಿಯ ಇಂಗ್ರೀಡಿಯೆಂಟ್, ಅಲ್ಲಿ ಸತ್ವಗುಣ ರಜೋಗುಣ ಪ್ರಧಾನ, ಆಮೇಲೆ ಅಲ್ಲಿಂದ ಸೃಷ್ಟಿಯಾಗಬೇಕಾದ್ರೆ ತಮೋಗುಣ ಪ್ರಧಾನ ಆಯಿತು. ಇದರ ಒಂದು ಕಾಂಬಿನೇಷನ್ನನ್ನು ಬ್ರಹ್ಮದೇವರ ದೇಹ ಅಂತ ಕರೀತಾರೆ. ಈ ಸತ್ವಗುಣ ಜಾಸ್ತಿ ಇದ್ದು, ರಜೋಗುಣ ಅದಕ್ಕಿಂತ ಕಡಿಮೆ ಇದ್ದು, ಅದಕ್ಕಿಂತ ಕಡಿಮೆ ಸತ್ವ ತಮೋಗುಣ ಇದ್ದರೆ ಈ ಕಾಂಬಿನೇಷನನ್ನು ಬ್ರಹ್ಮದೇವರ ದೇಹ. ನಮ್ಮ ದೇಹದಲ್ಲಿ ಇವಾಗ ಯಾವುದು ಯಾವ ಪ್ರಮಾಣದಲ್ಲಿದೆ ನಾವೇ ನೋಡ್ಕೋಬೇಕು. ಜಗತ್ತಿನಲ್ಲಿ ಯಾವ ಪರಿಮಾಣದಲ್ಲಿದೆ ಅಂತ ನಾವೇ ನೋಡ್ಕೋಬೇಕು. ಪ್ರತಿಯೊಬ್ಬರೂ ಕೂಡ ಅವ್ರ ಬಗ್ಗೆ ಅವ್ರ ತಲೆ ಕೆಡಿಸ್ಕೊಳ್ಳೋದು ಅಂದ್ರಿದೆ. ನನ್ನ ದೇಹದಲ್ಲಿ ಸತ್ವಗುಣ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಂದರೆ ದೇವರನ್ನು ಎಷ್ಟು ತಲುಪಲಿಕ್ಕೆ ಸಾಧ್ಯ, ನಾನು ಎಷ್ಟು ಪ್ರಜ್ಞಾಪೂರ್ವಕವಾಗಿ ಬಾಳ್ತಾ ಇದ್ದೇನೆ, ಪ್ರಜ್ಞೆ ಇಲ್ಲದೆ ಎಷ್ಟು ಬಾಳ್ತಾ ಇದ್ದೇನೆ, ನನ್ನನ್ನು ನಾನು ಇನ್ಸ್ಪೆಕ್ಷನ್ ಮಾಡ್ಕೋಬೇಕು ಅಂದರೆ ಈ ಅರಿವು ಅವಶ್ಯ. ಅದಕ್ಕೆ ಹೇಳಿದ್ದು ಸೋಹಂಕಾರ ಇತಿ ಪ್ರೋಕ್ತಃ ವಿಕುರ್ವಂತಮಭೂತ್ರಿಧ ವೈಕಾರಿಕಸ್ತೈಜಸಶ್ಚ ತಾಮಸಶ್ಚೇತಿ ಯದ್ಭಿದ ದ್ರವ್ಯಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿರಿತಿ ಪ್ರಭೋ. ಈ ತರಹದ ರಜೋಗುಣ ಸತ್ವಗುಣ ಹೆಚ್ಚು ಇರುವ, ತಮೋಗುಣ ಇಲ್ಲವೇ ಇಲ್ಲ ಅನ್ನುವಷ್ಟು ಕಡಿಮೆ ಇರುವ ಮಹತ್ತತ್ವದ ಪ್ರಾಡಕ್ಟ್ ಯಾವುದು ಅಂತಂದರೆ ತಮಪ್ರಧಾನವಾದ ಅಹಂಕಾರ ತತ್ವ. ಇದು ನಮ್ಮ ದೇಹದಲ್ಲಿ ಇವತ್ತಿಗೂ ನಮ್ಮನ್ನು ಆಳ್ತಾ ಇದೆ. ಈ ಅಹಂಕಾರ ಅಂತನ್ನೋದು, ಅಹಂಕಾರ ಅಂದರೆ ಈಗೋ ಅಂತ ಅರ್ಥ ಅಲ್ಲ, ದೇಹವೇ ನಾನು ಅನ್ನುವ ಪ್ರಜ್ಞೆಯನ್ನು ಅಹಂಕಾರ ಅಂತ ಕರೆಯೋದು. ಅದನ್ನೇ ಹೇಳಿದ್ದು ದ್ರವ್ಯ ಜ್ಞಾನ ಕ್ರಿಯಾತ್ಮಕ ಅಂತ. ಈ ತಮೋಗುಣ ಪ್ರಧಾನವಾಗಿ, ರಜೋಗುಣ ಸತ್ವಗುಣ ಕಡಿಮೆಯಾಗಿ ಪಂಚಭೂತಗಳಲ್ಲಿ, ಜ್ಞಾನೇಂದ್ರಿಯಗಳಲ್ಲಿ, ಕರ್ಮೇಂದ್ರಿಯಗಳಲ್ಲಿ ವ್ಯಾಪಕವಾಗಿ ಈ ಅಹಂಕಾರ ತತ್ವ ಅನ್ನೋದಿದೆ. ಅದರಿಂದಾಗಿ ನಮ್ಮ ಜ್ಞಾನ ಒಂದು ಥಿನ್ ಲೇಯರಲ್ಲಿ ಇದೆ. ನಮ್ಮ ಜ್ಞಾನ ಒಂದು ಕಾಂಪ್ಯಾಕ್ಟ್ ಆಗಬೇಕು. ನಾಲೆಜ್ ಅಂತ ಅನ್ನೋದು ಪವರ್ ಆಗಬೇಕು. ಆವಾಗ ಈ ತಮೋಗುಣ ಮತ್ತು ರಜೋಗುಣದ ಆಟ ಕಡಿಮೆ ಆಗುತ್ತೆ. ಯಾಕೆ ಅಂದರೆ ನಮಗೆ ಸಹಜವಾಗಿ ಯಾಕೆ ಆಗಿದೆ, ಜ್ಞಾನದ ಕಡೆ ಯಾಕೆ ಹೋಗಬೇಕು, ಉಳಿದವುಗಳನ್ನು ಯಾವುದು ಮೀರಬೇಕು ಅಂದರೆ ನೋಡಿ, ಡಿಸೈನ್ ಹೀಗಿದೆ, ಜಗತ್ತಿನ ಡಿಸೈನ್ ಹೀಗಿದೆ. ನೀವು ನೋಡಿ, ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ ತಮೋಗುಣ ಪ್ರಧಾನ. ಪ್ರಾಣಿಗಳಿಗೆ ತಮಾಷೆ ಮಾಡಿದ್ರೆ ಅರ್ಥ ಆಗತ್ತೇನು? ಮಕ್ಕಳಿಗೆ ಏನೂ ಅರ್ಥ ಆಗುವಲ್ಲ, ಅಲ್ಲಿಂದ ಬೆಳೀತಾರವರು. ಪ್ರಾಣಿಗಳು ಬೆಳೆಯೋಲ್ಲ ಅಷ್ಟೆ. ಅವರಿಗೆ ತಮಾಷೆ ಮಾಡಿದ್ರೆ ಅರ್ಥ ಆಗಲ್ಲ, ಗೊತ್ತಾಗಲ್ಲ, ಎಂಥದೂ ಗೊತ್ತಾಗಲ್ಲ. ಏನೇನೋ ಯೋಚನೆಗಳು, ಬೇರೆ ಬೇರೆ ಮಾತುಗಳನ್ನೆಲ್ಲ ಪ್ರಯೋಗ ಮಾಡ್ತಾ ಇರ್ತಾರೆ ಅವರು. ಯಾಕೆ? ತಮೋಗುಣ ಜಾಸ್ತಿ ಇರುತ್ತೆ. ಆಮೇಲೆ ನಿಧಾನವಾಗಿ ರಜೋಗುಣ, ತಮೋಗುಣ, ಸತ್ವಗುಣ ವರ್ಕ್ ಆಗಬೇಕು ಅಂತಂದರೆ ಬಹಳ ಟೈಮ್ ಬೇಕು ಅದಕ್ಕೆ.
ಇರಬಹುದು, ಸಾತ್ವಿಕರಿರಬಹುದು, ಆದರೆ ಮಕ್ಕಳು ಆರಂಭದಲ್ಲಿ ತಮೋಗುಣ, ಏನೂ ಗೊತ್ತಾಗೋದಿಲ್ಲ. ಅದೇ ರೀತಿ ಕೆಲವೊಂದು ಜನಾಂಗಗಳು ಹಂಗಿರ್ತವೆ. ಆ ಜನಾಂಗಗಳು ನಿಧಾನವಾಗಿ ಬೆಳಿಬೇಕು. ತಮೋಗುಣ, ಸತ್ವಗುಣ, ರಜೋಗುಣ ನಿಧಾನವಾಗಿ ಬೆಳೀತಾ ಹೋಗ್ತವೆ. ಅದರಿಂದಾಗಿ ಒಂದು ದೇಹದ ಲೆವೆಲಲ್ಲಿಯೂ ಇದು ಜಾಸ್ತಿ ಆಗ್ತಾ ಹೋಗಬೇಕು, ಒಂದು ಮನಸ್ಸಿನ ಲೆವೆಲಲ್ಲೂ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲು ತಮೋಗುಣ ಜಾಸ್ತಿ ಇರುತ್ತೆ, ಅದು ಕಡಿಮೆಯಾಗಿ ರಜೋಗುಣ, ಆ ರಜೋಗುಣ ಜಾಸ್ತಿಯಾಗಿ ಸತ್ವಗುಣ, ಈ ಲೆವೆಲ್ ಎಲ್ಲ ಕಡೆ ಇರ್ತಾ ಇರುತ್ತೆ ಅಂತ ಭಾಗವತ ಹೇಳುತ್ತೆ. ಅದನ್ನು ಆಚಾರ್ಯರು ಹೇಳ್ತಾರೆ. ಅದನ್ನು ನೀವು ಯಾವ ರೀತಿ ಅದನ್ನು ಬಿಲ್ಡ್ ಮಾಡ್ಕೊಳ್ಳೋದು, ಯಾವ ರೀತಿ ಅದು ಬಿಲ್ಡ್ ಆಗಿರುತ್ತೆ, ಅದನ್ನೆಲ್ಲವನ್ನೂ ಕೂಡ ಭಾಗವತ ನಮಗೆ ತೆರೆದು ಹೇಳುತ್ತೆ. ಇದೇ ಸೃಷ್ಟಿಯ ರಹಸ್ಯ ಕೂಡ. ಆ ಸೃಷ್ಟಿಯ ರಹಸ್ಯವನ್ನು ಕಾಂಪ್ಯಾಕ್ಟ್ ಮಾಡಿ ಹೇಳಿದ ಶ್ಲೋಕ ಇದು. ಜಗತ್ತಿನಲ್ಲಿ ನಮಗೇನು ಕಾಣ್ತಾ ಇದೆ, ಸತ್ವಗುಣ, ರಜೋಗುಣ, ತಮೋಗುಣ ಒಂದು ಗಿಡದಲ್ಲಿ ಹೇಗೆ ಕಾಣುತ್ತೆ, ಒಂದು ಮಗುವಿನಲ್ಲಿ ಹೇಗೆ ಕಾಣುತ್ತೆ, ಒಬ್ಬ ಬೆಳೀತಾ ಇರುವವನಲ್ಲಿ ಯಾವ ರೀತಿ ಕಾಣುತ್ತೆ, ಅವನು ಹೇಗೆ ಆ ಗುಣಗಳನ್ನು ಓವರ್ಕಮ್ ಮಾಡ್ತಾನೆ, ಅದೇ ಸೃಷ್ಟಿಯ ರಹಸ್ಯ ಅಂತ. ಇದು ನೀವು ಫಿಸಿಕ್ಸಿನ ಮೂಲಕ ಯೋಚನೆ ಮಾಡಿದ್ರೂ ಇಷ್ಟೇ ಇರೋದು. ಫಿಸಿಕ್ಸಿನವರು ಬೇರೆ ತರಹ ಯೋಚನೆ ಮಾಡ್ತಾರೆ. ಮೂಲಭೂತವಾಗಿ ಇರೋದೇ ಎರಡು, ಒಂದು ಮ್ಯಾಟರ್, ಇನ್ನೊಂದು ಎನರ್ಜಿ ಅಂತ ಫಿಸಿಕ್ಸಿನವರು ಹೇಳುವಂಥದ್ದು. ನಾವು ಮೂರು ಅಂತಂದೆವು. ಯಾಕೆಂದರೆ ನಮ್ಮಲ್ಲಿಯೂ ಹೊರಗಡೆಯದ್ದೇ ನಮ್ಮಲ್ಲಿ ಪರಿಣಾಮ ಬೀರ್ತಾ ಇದೆ. ಹೊರಗಡೆಯ ವಸ್ತು ಏನಿದೆ ಅದು ನಮ್ಮ ಒಳಗಡೆ ಪರಿಣಾಮ ಬೀರಲ್ಲೇನು? ನಮ್ಮ ಮೆದುಳಿನ ಲೆವೆಲಲ್ಲಿ, ಮೈಂಡಿನ ಲೆವೆಲಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಅದು ದೇಹದ ಲೆವೆಲಲ್ಲಿ ಕೆಲಸ ಮಾಡುವಾಗ ಅದು ಹೇಗೆ ಮುಂದುವರಿಯುತ್ತೆ? ಅದಕ್ಕೆ ಏನು ಅದು ವಾತ ಪಿತ್ತ ಕಫ ಅದರ ರಿಯಾಕ್ಷನ್ ಏನು? ಸತ್ವಗುಣ, ರಜೋಗುಣ, ತಮೋಗುಣಗಳಾಗಿ ಅದು ಹೇಗೆ ಇಲ್ಲಿ ಬದಲಾಗುತ್ತೆ? ಒಂದೊಂದು ಗುಣವೂ ಕೂಡ ಮೂರು ಧಾತುಗಳಲ್ಲಿ ಹೇಗೆ ಕೆಲಸ ಮಾಡುತ್ತೆ, ಅದು ಬೇರೆ ಶಾಸ್ತ್ರ ಆಗುತ್ತೆ. ಪ್ರತಿಯೊಂದು ಶಾಸ್ತ್ರದಲ್ಲಿಯೂ ಇದು ಮೂಲಭೂತವಾಗಿ ಇದೆ. ಒಂದು ಹೊರಗಡೆಯ ವಸ್ತು, ಆ ಬಣ್ಣ, ಒಂದು ಬಣ್ಣ, ಆ ಬಣ್ಣದಲ್ಲಿ ಕಡುಗಪ್ಪು ಯಾವುದು, ಕಡು ಕೆಂಪು ಯಾವ ಮನೋಭಾವವನ್ನು ತೋರಿಸುತ್ತೆ, ಕಡು ಹಸಿರು ಯಾವ ಮನೋಭಾವವನ್ನು ತೋರಿಸುತ್ತೆ, ತೆಳುವಾದ ಬಣ್ಣಗಳು ಯಾವ ಮನೋಭಾವ ತೋರಿಸುತ್ತೆ. ಅಂದರೆ ಅವರಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಯಾವ ರೀತಿ ಕೆಲಸ ಮಾಡ್ತಾ ಇರುತ್ತೆ. ವಿಪರೀತ ಗಾಢವಾದ ಬಣ್ಣ ತೋರಿಸ್ತಾ ಇತ್ತು ಅಂತಂದರೆ ಮನಸ್ಸಿನಲ್ಲಿ ಬಹಳ ಉಗ್ರವಾಗಿರ್ತಾರೆ ಅಂತ. ಅದರಿಂದಾಗಿ ಈ ಸತ್ವಗುಣ, ರಜೋಗುಣ, ತಮೋಗುಣಗಳು ಜಗತ್ತಿನ ಪ್ರತಿಯೊಂದೂ ವಸ್ತುಗಳಲ್ಲಿ ವ್ಯಾಪಿಸಿ ಬೇರೆ ಬೇರೆ ಶಾಸ್ತ್ರಕ್ಕೆ ಕಾರಣವಾಗಿ ಅವುಗಳು ಹಾಗೇ ಇರ್ತವೆ. ಅವು ತೋರೋದೇ ಇಲ್ಲ, ಅವುಗಳಿಗೆ ವಿಸಿಬಿಲಿಟಿಯೇ ಇಲ್ಲ. ಆ ವಿಸಿಬಿಲಿಟಿಯನ್ನು ನಾವು ಹುಡುಕಬೇಕು, ಅದು ಹೇಗೆ ವಿಸಿಬಲ್ ಆಗುತ್ತೆ ಅಂತ. ಅದಕ್ಕೆ ಆಚಾರ್ಯರು ಬೇಕಾಯಿತು. ಅವರು ಆ ಮೆಟಾಫಿಸಿಕ್ಸನ್ನು ಆಚಾರ್ಯರು ಹೇಳಿದ್ದು, ಅದನ್ನು ನಾನಿಲ್ಲಿ ಹೇಳ್ತೇನೆ. ಅಂದರೆ ಆಚಾರ್ಯರು ಯಾವ ರೀತಿ ಹೇಳಿದ್ರು ಅಂತ, ಜಗತ್ತಿನ ಮೂಲ ದ್ರವ್ಯಗಳನ್ನು ಯಾವ ರೀತಿ ಗುರುತಿಸಿದರು ಅವರು ಅಂತ 3ನೇ ಸ್ಕಂಧದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ ಮಧ್ವರು. ಯಾಕೆ, ಅದು ಹೇಗೆ. ಇಲ್ಲಿ 2ನೇ ಸ್ಕಂಧದಲ್ಲಿ ಸಂಕ್ಷಿಪ್ತವಾಗಿ ಹೇಳೋದವರು. ಅವ್ರು ಹೇಳ್ತಾರೆ, ವಿಶಿಷ್ಟ ಕಾರ್ಯ ಶಕ್ತಿತ್ವಾತ್ ದೇವಾ ವೈಕಾರಿಕಾ ಸ್ಮೃತಾ. ಈ ಅಹಂಕಾರದಲ್ಲಿ 3: ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ ಅಂತ. ಇದನ್ನೇ ಸಾತ್ವಿಕ ಅಹಂಕಾರ, ರಾಜಸ ಅಹಂಕಾರ, ತಾಮಸ ಅಹಂಕಾರ ಅಂತ ಕರೀತಾರೆ. ಇದು ಇಡೀ ಮುಂದಿನ ಸೃಷ್ಟಿಗೆ ಕಾರಣ. ವೈಕಾರಿಕ ಅಹಂಕಾರ ಅಂತನ್ನೋ ಒಂದು ಮೆಟೀರಿಯಲ್ ಇದೆಯಲ್ಲ, ಅದು ದೇವತೆಗಳನ್ನು ಸೃಷ್ಟಿ ಮಾಡುವ ರುದ್ರದೇವರ ಶಕ್ತಿ ಮತ್ತು ದ್ರವ್ಯ. ದೇವತೆಗಳ ದೇಹ ಸೃಷ್ಟಿಯಾಗಲಿಕ್ಕೆ
ಬೇಸಿಕಲಿ ಇರುವ ಮೆಟೀರಿಯಲ್ ಯಾವುದು ಅಂದರೆ ವೈಕಾರಿಕ ಅಹಂಕಾರ, ಅಂದರೆ ಸಾತ್ವಿಕ ಅಹಂಕಾರ. ಅಲ್ಲಿ ರಜೋಗುಣ ಮತ್ತು ತಮೋಗುಣ ಕೆಲಸ ಮಾಡೋದು ಬಹಳ ಕಡಿಮೆ. ಆದರೆ ವೈಕಾರಿಕ ಅಂತ ಯಾಕೆ ಕರೀತಾರೆ ಅಂದರೆ ಸ್ವಲ್ಪ ಆದ ವಿಕಾರವೇ ಬಹಳ ಅಂತ ನಮಗನ್ಸುತ್ತೆ, ಅದರಿಂದಾಗ ಅದನ್ನು ವೈಕಾರಿಕ ಅಂತ ಕರೆಯೋದು. ವಿಕಾರ ಜಾಸ್ತಿ ಅಲ್ಲ, ಅವರಲ್ಲಿ ವಿಕಾರವೇ ಇಲ್ಲ ಅಂಥದ್ದು ವಿಕಾರ ಆದಾಗ ವೈಕಾರಿಕ ಅಹಂಕಾರ ಅಂತ ಕರೆಯೋದು. ಇದು ಈ ಅಹಂಕಾರದಲ್ಲಿ 3 ಭಾಗ ಇದೆ: ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ ಅಂತ. ಈ ಅಹಂಕಾರ ಅಂತಂದರೆ ಸತ್ವಗುಣ, ರಜೋಗುಣ, ತಮೋಗುಣಗಳು ರುದ್ರದೇವರ ಅಧೀನವಾಗಿ ಬಂದಾಗ ಹೇಗಿರುತ್ತೆ ಅದನ್ನು ಅಹಂಕಾರ ಅಂತ ಕರೆಯೋದು. ಇದರಿಂದ ಅವರೇನು ಮಾಡ್ತಾರೆ, ಈ ತೀರಾ ರಾ ಮೆಟೀರಿಯಲ್ಸ್, ಜಗತ್ತಿನ ಸೃಷ್ಟಿಗೆ ಬೇಕಾದದ್ದನ್ನು ಮತ್ತೆ ಅವರು ತಯಾರು ಮಾಡಿದ್ರು. ಅದರಲ್ಲಿ ದೇವತೆಗಳ ದೇಹ ಇಂಪಾರ್ಟೆಂಟ್. ಆ ದೇವತೆಗಳ ದೇಹವನ್ನು ಯಾವುದರಿಂದ ಮಾಡಿದ್ದು ಅಂದರೆ ವೈಕಾರಿಕ ಅಹಂಕಾರದಿಂದ ಮಾಡಿದ್ದು. ಅದಕ್ಕೆ ಇನ್ನೊಂದು ಹೆಸರೇನು, ಸಾತ್ವಿಕ ಅಹಂಕಾರ ಅಂತ. ಅದರಿಂದಾಗಿ ದೇವತೆಗಳ ದೇಹ, ಈ ಸೆಲೆಸ್ಟಿಯಲ್ ಬಾಡಿ ಅಂತ ಹೇಳ್ತಾರಲ್ಲ, ಅದು ಮತ್ತೇನಿಲ್ಲ, ಪಂಚಭೂತಗಳಿರಲ್ಲ ಅಂತಿಲ್ಲ, ಮಣ್ಣು, ನೀರು, ಬೆಂಕಿ ಇದ್ದೇ ಇರುತ್ತಲ್ಲಿ. ಆದರೆ ಅವುಗಳಲ್ಲಿ ಪರಿಮಾಣ ಬದಲಾವಣೆ ಆಗುವ ರೇಷಿಯೋ ಕಡಿಮೆ ಇರುತ್ತೆ. ಅದರಿಂದಾಗಿ ಅದನ್ನು ವೈಕಾರಿಕ ಅಹಂಕಾರ. ಆದರೆ ಆದ ವಿಕಾರವೇ ಬಹಳ ದೊಡ್ಡದು, ಅದರಿಂದಾಗಿ ವೈಕಾರಿಕ ಅಹಂಕಾರ. ಇನ್ನು ತೈಜಸ ಅಹಂಕಾರ ಅಂತ. ಆ ತೈಜಸ ಅಹಂಕಾರ ಅದು ಇಂದ್ರಿಯಕ್ಕೆ ಕಾರಣ ಅಲ್ಲ. ತೈಜಸ ಅಹಂಕಾರ ಅಂತ ರಾಜಸ ಅಹಂಕಾರ ಅಂತ ಕರಿಬಹುದು, ಆದರೆ ತೈಜಸ ಅಹಂಕಾರ ಅಂತ ಯಾಕೆ ಕರೆದದ್ದು? ಅತಿ ಜಾಜ್ವಲ್ಯಮಾನತ್ವ ತೈಜಸಾನಿ ಇಂದ್ರಿಯಾಣ್ಯಪಿ. ಒಂದು ದೇಹದಲ್ಲಿ ಇರೋದೇ ಇಂದ್ರಿಯಗಳು. ದೇಹದ ಅಸ್ತಿತ್ವವನ್ನು ಪ್ರಚುರಪಡಿಸುವಂತಹ ಅರಿವು ಅಂತಂದರೆ ಅದು ತೈಜಸಾಹಂಕಾರ. ಆ ತೈಜಸಾಹಂಕಾರ ಅನ್ನೋದು ಇಂದ್ರಿಯಗಳಲ್ಲಿ ಪ್ರಧಾನವಾಗಿ ಇರುತ್ತೆ. ಅಲ್ಲಿ ಬೆಳಕೇ ಮಿಗಿಲು. ಆ ಬೆಳಕು ಇರೋದರಿಂದಾಗಿ ಅದು ಇನ್ನೊಂದು ವಸ್ತುವನ್ನು ಕ್ಯಾಪ್ಚರ್ ಮಾಡ್ತವೆ, ಗ್ರಹಿಸ್ತವೆ. ಅದಕ್ಕೆ ಇಂದ್ರಿಯ ಅಂತ ಹೆಸರು ಅಂತ. ಅದರ ಬಗ್ಗೆ ಮುಂದೆ ಹೇಳ್ತಾರೆ, ಇಂದ್ರಿಯವನ್ನು ಯಾಕೆ ಇಂದ್ರಿಯ ಅಂತ ಕರೀತಾರೆ ಅಂತ. ಇನ್ನು ತಾಮಸಾನಿತು ಭೂತಾನಿ ಯತಸ್ತಾವನ್ನತು ಭಯಂ. ತಾಮಸ ಅಹಂಕಾರ ಅಂದರೆ ಪಂಚಭೂತಗಳು, ಅದು ಬೆಳಗೋದೂ ಇಲ್ಲ. ಸತ್ವ ಅನ್ನೋದು ಸಹಜವಾಗಿ ಇರಲ್ಲ, ಬಹಳ ಕಷ್ಟಪಟ್ಟು ಅದರಲ್ಲಿ ಹುಡುಕಬೇಕು. ಒಂದು ಗಿಡ ಅಂತ ತೆಗೆದುಕೊಂಡ್ರೆ ನೀವು, ಕೆಳಗಡೆಯ ಮಣ್ಣು, ಗೊಬ್ಬರ, ಅದು ತಮೋಗುಣದ ಸಂಕೇತ. ಸುಮ್ಮನೆ ಒಂದು ಹೇಳೋದು. ಅದರ ಸಾರ, ಎಸೆನ್ಸ್ ಆಫ್ ದಟ್ ಯಾವುದು? ನಿಮಗೆ ಹೂವು ಇತ್ಯಾದಿಗಳು, ಕಾಂಡ, ಎಲೆ, ಕೊಂಬೆ, ಇದೆಲ್ಲ ಸೆಕೆಂಡ್ ಲೆವೆಲ್ ಎಸೆನ್ಷಿಯಲ್ಸ್. ಅದರ ಸಾರ ನೀವು ಹಣ್ಣಿನಲ್ಲಿ ಅಥವಾ ನಳನಳಿಸುವ ಹೂವಿನಲ್ಲಿ ಅದನ್ನು ಕಾಣ್ಬೋದು. ಹೀಗೆ 3 ಲೆವೆಲ್ ಉಂಟು. ಆದರೆ ಹಣ್ಣು ಎಷ್ಟು ದಿವಸ ಇರುತ್ತೆ, ಹೂವು ಎಷ್ಟು ದಿವಸ ಇರುತ್ತೆ. ಪಂಚಭೂತಗಳಲ್ಲಿ ಹೊರಗಡೆ ನಿಮಗೆ ಇವಾಗ ಹಸುವಿನ ಸಾರ ಹಾಲನ್ನು ನೀವು ಕಾಯಿಸಿದಿರೋ ತುಪ್ಪ ಆಗುತ್ತೆ, ಕಾಯಿಸದೆ ಹೋದರೆ ಹಾಳಾಗುತ್ತೆ. ಯಾಕೆಂದರೆ ತಮಸ್ಸಿನ ಇನ್ಫ್ಲೂಯೆನ್ಸು ಜಾಸ್ತಿ. ಹೀಗೆ ಪ್ರತಿಯೊಂದು ವಸ್ತುವಿನಲ್ಲಿ ಇರುವಂತಹ ತಮೋಗುಣದ ಹಿನ್ನೆಲೆಯನ್ನು ತೆಗೆದುಕೊಂಡು ಅದನ್ನು ತಾಮಸಾಹಂಕಾರ ಅಂತ ಕರೆಯೋದು. ಅದರಿಂದಾಗಿ ಸಾತ್ವಿಕ ಅಹಂಕಾರ, ರಾಜಸಾಹಂಕಾರ, ತಾಮಸಾಹಂಕಾರ. ಇದನ್ನೇ ಇನ್ನೊಂದು ರೀತಿಯಿಂದ ಹೇಳಿದ್ರೆ, ಇನ್ನು ಸಾತ್ವಿಕ ಅಹಂಕಾರವನ್ನು ವೈಕಾರಿಕ ಅಹಂಕಾರ, ತೈಜಸಾಹಂಕಾರ, ತಾಮಸಾಹಂಕಾರ ಅಂತ. ಇದರಲ್ಲಿ ಇನ್ನೂ ಆಳ ಇದೆ. ಇನ್ನು ನಾನು ಆಚಾರ್ಯರ ಭಾಷ್ಯವನ್ನು ಪೂರ್ತಿಯಾಗಿ ಮುಟ್ಟಿಲ್ಲ, ಒಂದು ಉಲ್ಲೇಖವನ್ನು ಮಾತ್ರ ಮುಟ್ಟಿದ್ದು. ಇದು ನಾವು ಪ್ರಾಯಃ 3ನೇ ತಾರೀಕು ನೋಡುವಂಥವರಾಗ್ತೇವೆ. ಅಲ್ಲಿ ತನಕ ಪ್ರಾಯಃ ಸರ್ವಮೂಲದ ಬಗ್ಗೆ ಚಿಂತನೆ ನಡೆಯುತ್ತೆ. ಅದರ
ಸೌಲಭ್ಯಗಳು ಗೊತ್ತಿಲ್ಲ, ಅದು ಹೇಗೆ ನೇರ ಪ್ರಸಾರ ಆಗತ್ತಾ ಆಗಲ್ವಾ, ರಾಯಚೂರಿಗೆ ಹೋಗ್ತಾ ಇರೋದು ನೋಡುವ. ಅದರ ಬಗ್ಗೆ ನಾನು ನಾಳೆ ಹೇಳ್ತೇನೆ, ಅದು ಅವಾಗ ನೋಡೋಣ. ಈಗಂತೂ ಇಷ್ಟಿದೆ. ಸೃಷ್ಟಿಯ ಈ ಹಂತಕ್ಕೆ ಬಂದು ನಾವು ನಿಂತಿದ್ದೇವೆ. 5ನೆಯ ಅಧ್ಯಾಯದಲ್ಲಿ 2ನೇ ಸ್ಕಂದದಲ್ಲಿ ಇರೋದು. ಇಲ್ಲಿ ಹೆಚ್ಚು ಕಡಿಮೆ ಪ್ರತಿಯೊಂದು ಶ್ಲೋಕಕ್ಕೂ ಆಚಾರ್ಯರು ತಾತ್ಪರ್ಯ ಬರೆದಾರೆ, ಅದು ಅಷ್ಟು ಇಂಪಾರ್ಟೆಂಟು. ಮುಂದೆ ಇದನ್ನು ಚಿಂತನೆ ಮಾಡೋಣ ಅಂತ ಹೇಳ್ತಾ ಈ ತನಕ ಮಾಡಿದ ಶ್ರಾವಣ ಯಜ್ಞವನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಹ.